ನಮಸ್ಕಾರ ವೀಕ್ಷಕರೇ, ಕೆಎಸ್ಎಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕಿಡ್ನಿ ಅಥವಾ ಮೂತ್ರಪಿಂಡದ ಆರೋಗ್ಯ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಇವತ್ತು ಈ ವಿಷಯವನ್ನು ನಾವು ಆರಿಸಿಕೊಂಡಿದ್ದೇವೆ ಯಾಕೆ ಅಂತ ಹೇಳಿದರೆ, ಪ್ರತಿ ಮಾರ್ಚ್ ತಿಂಗಳ 2ನೇ ಗುರುವಾರ ನಾವು ವರ್ಲ್ಡ್ ಕಿಡ್ನಿ ಡೇ ಅಂತ ಆಚರಣೆ ಮಾಡುವಂಥದ್ದು. ಸೊ ಇವತ್ತು ಈ ವಿಚಾರ ಸೂಕ್ತ ಅಂತ ಅನಿಸಿಕೊಂಡು ನಾವು ಕಿಡ್ನಿಯ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ. ಸೊ ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ಎಗ್ಡೆ ಆಸ್ಪತ್ರೆಯ ನೆಫ್ರಾಲಜಿ ಡಿಪಾರ್ಟ್ಮೆಂಟಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಪ್ರಜ್ವಲ್ ಕಿಶೋರ್ ಇವರು. ಬನ್ನಿ ಇವರನ್ನ ಮೊದಲನೇದಾಗಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ. ದೈಜ್ ವರ್ಲ್ಡ್ ವಾಹಿನಿಯ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಟು ದಿ ಶೋ. ಓಕೆ ವೀಕ್ಷಕರೇ, ಇವತ್ತು ನಾನು ಆವಾಗಲೇ ಹೇಳಿದಾಗೆ ಕಿಡ್ನಿ ಆರೋಗ್ಯದ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ನಮಗೆಲ್ಲ ಗೊತ್ತು, ಕಿಡ್ನಿ ನಮ್ಮ ದೇಹದಲ್ಲಿ ಪ್ರಮುಖ ಕೆಲಸವನ್ನು ಮಾಡುತ್ತೆ. ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕುವಂಥದ್ದಿರ್ಬೋದು, ಅಥವಾ ರಕ್ತದೊತ್ತಡವನ್ನು ಕಂಟ್ರೋಲ್ ಮಾಡುವಂಥದ್ದಿರ್ಬೋದು, ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೂ ಕೂಡ ಈ ಕಿಡ್ನಿ ಅನ್ನುವಂಥದ್ದು ತುಂಬ ಸಹಾಯಕವಾಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದರೆ ಈ ಕಿಡ್ನಿಯ ಕಾಯಿಲೆಗಳು ಅನ್ನುವಂಥದ್ದು ಹೆಚ್ಚಾಗಿ ನಾವು ಕಾಣ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ನಮ್ಮ ಬದಲಾದ ಜೀವನ ಶೈಲಿ ಇರ್ಬೋದು, ಅಥವಾ ಆಹಾರ ಕ್ರಮ ಇರ್ಬೋದು, ಇದಕ್ಕೆಲ್ಲ ಕಾರಣ ಆಗಿರ್ಬೋದು. ಸೊ ಕಿಡ್ನಿಯ ಕಾಯಿಲೆಗಳು ಬಂದರೆ ಏನು ಮಾಡಬೇಕು, ಚಿಕಿತ್ಸೆಗಳು ಇಲ್ವಾ, ಇದಕ್ಕೆ ಟೆಸ್ಟ್ಗಳು ಇಲ್ವಾ ಅಂತ ನಿಮ್ಮಲ್ಲಿ ಪ್ರಶ್ನೆಗಳು ಮೂಡ್ಬೋದು. ಖಂಡಿತವಾಗಿ ಇವತ್ತು ಅದೆಲ್ಲದರ ಬಗ್ಗೆ ವೈದ್ಯರು ನಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಜಾಗೃತಿಯನ್ನು ಮೂಡಿಸುವುದು, ಕಿಡ್ನಿ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು, ಹಾಗೆಯೇ ಮಾಹಿತಿಯನ್ನು ಕೊಡುವುದು. ನಾವು ಮಾಹಿತಿಯನ್ನು ಕೊಡ್ಬೋದು, ಆದರೆ ಅದನ್ನು ಅನುಸರಿಸಿ ಕಿಡ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿರುವಂಥದ್ದು. ಸೊ ನಿಮಗೂ ಕೂಡ ಏನಾದರೂ ಡೌಟ್ಸ್ಗಳಿರ್ಬೋದು, ನಮ್ಮ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಉತ್ತರವನ್ನು ಪಡೆದುಕೊಳ್ಬೋದು. ಸ್ಕ್ರೀನಲ್ಲಿ ನಂಬರನ್ನು ಹಾಕಿದ್ದೇವೆ, ನೀವು ಕರೆ ಮಾಡಿ ವೈದ್ಯರಿಂದ ಉತ್ತರವನ್ನು ಪಡ್ಕೊಳ್ಬೋದು. ಸೊ ಕಾರ್ಯಕ್ರಮವನ್ನು ಪ್ರಾರಂಭಿಸುವ. ಡಾಕ್ಟರ್, ಮೊದಲನೇದಾಗಿ ಕಿಡ್ನಿಯ ಆರೋಗ್ಯದ ಬಗ್ಗೆ ಕೇಳೋದಾದರೆ, ಮೊದಲನೇದಾಗಿ ನೀವು ಕಿಡ್ನಿ ಯಾವೆಲ್ಲ ಕೆಲಸವನ್ನು ಮಾಡುತ್ತೆ, ಒಂದು ಮನುಷ್ಯನ ದೇಹದಲ್ಲಿ ಕಿಡ್ನಿ ಅಂತ ತಗೊಂಡ್ರೆ ಯಾವ ಎಲ್ಲ ಕೆಲಸವನ್ನು ಮಾಡುತ್ತೆ ಕಿಡ್ನಿ ಅಂತ? ಸೊ ನಮ್ಮೆಲ್ಲರಿಗೆ 2 ಕಿಡ್ನಿ ಇರುತ್ತೆ. ದೇಹದ ಹಿಂಭಾಗದಲ್ಲಿ 2 ಕಿಡ್ನಿ ಇರುತ್ತೆ. ಸೊ ಹಾರ್ಟಿಂದ ರಕ್ತ ಪಂಪ್ ಆಗುತ್ತೆ. ಸೊ ಒಂದು 25% ಹಾರ್ಟಿಂದ ಪಂಪ್ ಆಗುವ ರಕ್ತ ಕಿಡ್ನಿಗೆ ಬರುತ್ತೆ. ಸೊ ಕಿಡ್ನಿ ಏನು ಮಾಡುತ್ತೆ ಅಂದರೆ, ಕಿಡ್ನಿ ಒಂದು ಫಿಲ್ಟರ್ ಥರ. ಸೊ ಏನು ರಕ್ತ ಇದೆ ಅದರಲ್ಲಿರುವ ಟಾಕ್ಸಿನ್ಸ್ ಅಥವಾ ವಿಷ ಪದಾರ್ಥಗಳನ್ನು ಕಿಡ್ನಿ ಬೇರ್ಪಡಿಸಿ ದೇಹದಿಂದ ಹೊರಗೆ ಹಾಕುವಂಥದ್ದು. ಸೊ ಮೇನ್ಲಿ ಕಿಡ್ನಿ ಫಿಲ್ಟರ್ ಥರ ಕೆಲಸ ಮಾಡುತ್ತೆ. ಸೊ ಇದನ್ನು ಬಿಟ್ಟು ನಮ್ಮ ದೇಹದಲ್ಲಿರುವ ನೀರಿನಂಶ, ಸೊ ನೀರಿನಂಶ ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳುತ್ತೆ. ತುಂಬ ನೀರು ಜಾಸ್ತಿ ಆದರೆ ಕಾಲಲ್ಲಿ ಊತ, ಉಸಿರಾಡೋಕ್ಕೆ ತೊಂದರೆ, ಈ ಥರ ತೊಂದರೆ ಕಂಡು ಬರುತ್ತೆ. ಸೊ ಅದು ವಾಟರ್ ಬ್ಯಾಲೆನ್ಸ್ ಕೂಡ ಕಿಡ್ನಿ ಮೇಂಟೈನ್ ಮಾಡ್ತದೆ. ಇದನ್ನು ಬಿಟ್ಟು ನೀವು ಉಪ್ಪಿನಂಶ ಅಂದರೆ ಸೋಡಿಯಂ, ನೀವು ಕೇಳಿರ್ಬೋದು, ಅದು ಕೆಲವರಿಗೆ ಸೋಡಿಯಂ ಲೋ ಆಗುವಂಥದ್ದು ಅಥವಾ ಪೊಟ್ಯಾಷಿಯಂ ಅಂಶ ಜಾಸ್ತಿ ಆಗುವಂಥದ್ದು, ಲೋ ಆಗುವಂಥದ್ದು. ಸೊ ಸೋಡಿಯಂ ಅಂಶ, ಪೊಟ್ಯಾಷಿಯಂ ಅಂಶ ಇದನ್ನು ಕೂಡ ಕಿಡ್ನಿ ಒಂದು ಕರೆಕ್ಟ್ ಲೆವೆಲಲ್ಲಿ ಮೇಂಟೈನ್ ಮಾಡ್ತಾ ಬರುತ್ತೆ. ಇದನ್ನು ಬಿಟ್ಟು ನಮ್ಮ ಏನು ಎಲ್ಬುಗಳಿದೆ, ಬೋನ್ ಹೆಲ್ತ್ ಅಂತ ಹೇಳ್ತೇವೆ. ಕಿಡ್ನಿ ತೊಂದರೆ ಇದ್ದರೆ ಬೋನ್ ವೀಕ್ ಆಗುತ್ತೆ. ಸೊ ಬೋನ್ ಹೆಲ್ತಿಗೆ ಕೂಡ ಒಂದು ಮುಖ್ಯವಾದ ಪಾತ್ರ ಆಗುತ್ತೆ, ಅದರಲ್ಲಿ ಕೂಡ ಆಗುತ್ತೆ. ಮತ್ತು ನಮ್ಮದು ಬಾಡಿಯಲ್ಲಿರುವ ರಕ್ತ, ಹಿಮೋಗ್ಲೋಬಿನ್ ಅಥವಾ ರಕ್ತ ಏನಂತ ಹೇಳ್ತೇವೆ, ಅದನ್ನು ಕೂಡ ಕಿಡ್ನಿ ಮೇಂಟೈನ್ ಮಾಡುತ್ತೆ. ಕಿಡ್ನಿ ಡ್ಯಾಮೇಜ್ ಆದರೆ ರಕ್ತ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ. ಹಿಮೋಗ್ಲೋಬಿನ್ 4ಕ್ಕೆ 5ಕ್ಕೆ 6ಕ್ಕೆ. ಸೊ ಲಾಸ್ಟ್ ಸ್ಟೇಜಲ್ಲಿ ಈ ಥರ ಲೋ ಹಿಮೋಗ್ಲೋಬಿನ್ ನೋಡ್ತೇವೆ. ಸೊ ರಕ್ತದ ಲೆವೆಲನ್ನು ಕೂಡ ಕಿಡ್ನಿ ಮೇಂಟೈನ್ ಮಾಡುತ್ತೆ. ಸೊ ಫಿಲ್ಟರ್ ಪ್ರೈಮರಿ ಕೆಲಸ ಕಿಡ್ನಿದು. ಅದನ್ನು ಬಿಟ್ಟು ಬೇರೆ ಇನ್ನಷ್ಟು ಕೆಲಸ ಕಿಡ್ನಿ ಮಾಡುತ್ತೆ. ಓಕೆ ಡಾಕ್ಟರ್, ಈಗ ಮನುಷ್ಯನಿಗೆ ಜೀವಿಸಲಿಕ್ಕೆ 1 ಕಿಡ್ನಿ ಸಾಕು ಅಂತ ಹೇಳ್ತಾರೆ. ದೇಹದಲ್ಲಿ 2 ಕಿಡ್ನಿಗಳಿರುತ್ತೆ, ಇದರ ಪಾತ್ರ ಏನು ಅಂತ? ಸೊ ಎಲ್ಲರಿಗೆ 2 ಕಿಡ್ನಿ ಇರುತ್ತೆ, ಆದರೆ ಒಂದೇ ಕಿಡ್ನಿ ಸಾಕಾಗುತ್ತೆ. ಸೊ ಏನಾದರೂ ಒಂದು ಕಿಡ್ನಿ ಡ್ಯಾಮೇಜ್ ಆದರೂ ಒಂದೇ ಕಿಡ್ನಿ ಸಾಕಾಗುತ್ತೆ ಎಲ್ಲ ಕೆಲಸ ಮಾಡೋಕ್ಕೆ. ಓಕೆ ಡಾಕ್ಟರ್, ಇವಾಗ ಕಿಡ್ನಿಯ ಕಾಯಿಲೆಗಳು ಬಂದಿದೆ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗ್ತದೆ? ಈಗ ಕಿಡ್ನಿಯಲ್ಲಿ ಏನಾದರೂ ಸಮಸ್ಯೆ ಆಗಿದೆ, ಅದರಲ್ಲಿ ಏನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಕಿಡ್ನಿ ಅಂತ, ಯಾವ ಲಕ್ಷಣಗಳಿಂದ, ಯಾವ ಸಿಂಪ್ಟಮ್ಸಿಂದ ನಮಗೆ ಗೊತ್ತಾಗುತ್ತೆ? ಸೊ ಸ್ಟಾರ್ಟಿಂಗ್ ಹಂತದಲ್ಲಿ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಕಂಡು ಬರೋದಿಲ್ಲ, ಅಂದರೆ ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೇವೆ. ಸೊ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸ್ಟಾರ್ಟಿಂಗ್ 1, 2 ಟೋಟಲ್ 5 ಸ್ಟೇಜ್ ಇರ್ತದೆ ಕಿಡ್ನಿಯಲ್ಲಿ. 1, 2, 3, 4, 5. ಸೊ 5ನೇ ಸ್ಟೇಜ್ ಅಂದರೆ ಕಿಡ್ನಿ ಫೇಲಿಯರ್ ಅಂತ ಅರ್ಥ. ಸೊ ಸ್ಟಾರ್ಟಿಂಗ್ ಫಸ್ಟ್ 2ರಿಂದ 3 ಸ್ಟೇಜ್ ತನಕ ಯಾವುದೇ ರೀತಿ ತೊಂದರೆ ಕಂಡು ಬರೋದಿಲ್ಲ, ಅಂದರೆ ನಾರ್ಮಲ್ ಆಗಿರ್ತಾರೆ. ಸೊ ಈ ಟೈಮಲ್ಲಿ ಬ್ಲಡ್ ಟೆಸ್ಟ್ ಮಾಡಿದರೆ ಅಷ್ಟೇ ನಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ ಫಸ್ಟ್ ಅಥವಾ 2ನೇ ಸ್ಟೇಜಲ್ಲಿ. ಸೊ ಆಮೇಲೆ ಏನಾಗುತ್ತೆ ಅಂದರೆ ಕಾಲಲ್ಲಿ ಊತ ಬರುವಂಥದ್ದು ಅಥವಾ ಮುಖದಲ್ಲಿ ಊತ ಬರುವಂಥದ್ದು, ಕೆಲವರಿಗೆ ಮೂತ್ರ ಮಾಡುವಾಗ ನೊರೆ ಹೋಗುವಂಥದ್ದು ಅಥವಾ ರಕ್ತ ಹೋಗುವಂಥದ್ದು, ಈ ಥರ ತೊಂದರೆ ಕಂಡು ಬರುತ್ತೆ.
ಇನ್ನು ಕೆಲವರಿಗೆ ತುಂಬಾ ಸುಸ್ತಾಗುವಂಥದ್ದು, ಅಂದರೆ ರಕ್ತ ಕಡಿಮೆ ಆಗಿ ಸುಸ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವರಿಗೆ. ಇನ್ನು ಕೆಲವರಿಗೆ ಊಟ ಸೇರೋದಿಲ್ಲ, ವಾಂತಿ ಬಂದಂಗೆ ಆಗೋದು. ಸೊ ಈ ಥರ ತೊಂದರೆ ಬರುತ್ತೆ. ಮತ್ತು ಡೇಂಜರ್ ಸ್ಟೇಜ್ ಅಂದರೆ 5th ಸ್ಟೇಜಿಗೆ ಹೋಗುವಾಗ ಮೂತ್ರ ಕಡಿಮೆ ಆಗಿ ಬಾಡಿಯಲ್ಲಿ ನೀರಿನ ಅಂಶ ಜಾಸ್ತಿ ಆಗಿಬಿಟ್ಟು ನೀರು ಲಂಗ್ಸಿಗೆ ಹೋಗಿಬಿಟ್ಟು ಉಸಿರಾಡಕ್ಕೆ ತೊಂದರೆ ಬರ್ತದೆ. ಇದೊಂದು ಡೇಂಜರ್ ಸೈನ್ ಅಂತ ಹೇಳ್ಬೋದು. ಇದರ ಜೊತೆಗೆ ಫಿಟ್ಸ್ ಬರುವಂಥದ್ದು, ಫಿಟ್ಸ್ ಬಂದು ಮೂರ್ಛೆ ತಪ್ಪಿ ಹೋಗುವಂಥದ್ದು ಕೂಡ ನಾವು ಲಾಸ್ಟ್ ಸ್ಟೇಜಲ್ಲಿ ನೋಡ್ತೇವೆ. ಓಕೆ, ಇವಾಗ ಮೊದಲು 4 ಸ್ಟೇಜಲ್ಲಿ ವೈದ್ಯರನ್ನು ಕನ್ಸಲ್ಟ್ ಮಾಡಿದರೆ ಅದನ್ನು ಗುಣಪಡಿಸ್ಬೋದು, ಕಿಡ್ನಿಯನ್ನು ಕಾಪಾಡ್ಕೊಳ್ಬೋದು ಅಂತ ಅಲ್ವಾ? ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮಗೆ ಕಂಡು ಬಂದರೆ ನಮಗೆ ರಿವರ್ಸ್ ಮಾಡ್ಬೋದು ಅಥವಾ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಲಾಸ್ಟ್ ಸ್ಟೇಜಿಗೆ ಹೋದ ನಂತರ ತುಂಬಾ ಕಷ್ಟ ಇರುತ್ತೆ ಕಂಟ್ರೋಲ್ ಮಾಡಲಿಕ್ಕೆ. ಫೇಲಿಯರ್ ಸ್ಟೇಜಿಗೆ ಹೋದ್ಮೇಲೆ ತುಂಬಾ ಕಷ್ಟ ಇರುತ್ತೆ ಅದನ್ನು ರಿವರ್ಸ್ ಮಾಡಲಿಕ್ಕೆ. ಆಗೋದಿಲ್ಲ ಅಂತ ಅಲ್ಲ, ಅದು ಯಾವ ಕಾಯಿಲೆ ಮೇಲೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ ಡಾಕ್ಟರ್, ಇವಾಗ ಕಿಡ್ನಿಯ ಸಮಸ್ಯೆ ಬಂದಿದೆ ಅಂತ ಹೇಳಿ ನಾವು ಗುರುತಿಸಬಹುದು. ಯಾವ ಟೆಸ್ಟ್ಗಳನ್ನು ಮಾಡ್ಬೋದು, ಹೇಗೆ ನಮಗೆ ಅದು ಗೊತ್ತಾಗುತ್ತೆ ಅಂತ? ಸೊ ಕಿಡ್ನಿ ಕಾಯಿಲೆ ಗೊತ್ತಾಗಲಿಕ್ಕೆ 3 ಸಿಂಪಲ್ ಟೆಸ್ಟ್ ಇದೆ. ಒಂದು ಮೊದಲನೇದಾಗಿ ಬ್ಲಡ್ ಟೆಸ್ಟ್. ಅದರಲ್ಲಿ ನಾವು ಯೂರಿಯಾ ಕ್ರಿಯಾಟಿನಿನ್ ಅಂಶ ನೋಡುವಂಥದ್ದು. ಇದು ಯೂರಿಯಾ ಕ್ರಿಯಾಟಿನಿನ್ ಏನಂದರೆ ನಮ್ಮ ಬಾಡಿಯಲ್ಲಿ ಆಗುವಂಥ ವೇಸ್ಟ್ ಟಾಕ್ಸಿನ್ಸ್. ಸೊ ಇದನ್ನು ನಾವು ಬ್ಲಡ್ಡಲ್ಲಿ ಮೆಜರ್ ಮಾಡ್ಬೋದು. ಸೊ ನಮಗೆ ಯೂರಿಯಾ ಕ್ರಿಯಾಟಿನಿನ್ ಚೆಕ್ ಮಾಡಿದರೆ ಅದೆಷ್ಟು ಜಾಸ್ತಿ ಇದೆ, ಅದರಿಂದ ನಮಗೆ ಯಾವ ಸ್ಟೇಜಲ್ಲಿ ಪೇಷಂಟ್ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ನಾರ್ಮಲ್ ಕ್ರಿಯಾಟಿನಿನ್ ಅಂದರೆ 1.4 ಒಳಗೆ ಇರಬೇಕು. ಸೊ 1.4 ಇಂದ ಜಾಸ್ತಿ ಆಯ್ತು ಅಂದರೆ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಆದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೂಡ ಈ ಕ್ರಿಯಾಟಿನಿನ್ ನಾರ್ಮಲ್ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಪೇಷಂಟ್ಗಳಿಗೆ ಮಾತ್ರ ಕ್ರಿಯಾಟಿನಿನ್ ಜಾಸ್ತಿ ಆಗ್ತದೆ. ಸೊ ನೆಕ್ಸ್ಟಿಗೆ ಯೂರಿನ್ ಪರೀಕ್ಷೆ. ಸೊ ಕ್ರಿಯಾಟಿನಿನ್ ನಾರ್ಮಲ್ ಇದ್ದರೂ ಕೆಲವರಿಗೆ ಯೂರಿನಲ್ಲಿ ತೊಂದರೆ ಬರುತ್ತೆ, ಅದು ಕಾಣೋದಿಲ್ಲ, ಟೆಸ್ಟ್ ಮಾಡಿದ್ರಷ್ಟೇ ಗೊತ್ತಾಗ್ತದೆ. ಸೊ ಯೂರಿನಲ್ಲಿ ನಮಗೆ ಪ್ರೋಟೀನ್ ಹೋಗುವಂಥ ಕಾಯಿಲೆ ಇದ್ದರೆ ಗೊತ್ತಾಗ್ತದೆ. ಸೊ ಪ್ರೋಟೀನ್ ಎಷ್ಟು ಹೋಗ್ತದೆ ಅಂತ ಯೂರಿನ್ ಟೆಸ್ಟಲ್ಲಿ ಬರ್ತದೆ. ಅದನ್ನು ಬಿಟ್ಟು ಕೆಲವರಿಗೆ ರಕ್ತ ಹೋದರೆ ಪೇಷಂಟೇ ಬರ್ತಾರೆ, ಅದನ್ನು ಯಾರೂ ನಿಗ್ಲೆಕ್ಟ್ ಮಾಡೋದಿಲ್ಲ. ಅದಕ್ಕೆ ಕೆಲವು ಸಲ ಸ್ವಲ್ಪ ರಕ್ತ ಹೋಗ್ತಾ ಇರ್ತದೆ, ಅದು ಗೊತ್ತಾಗೋದಿಲ್ಲ, ಅದು ಮೈಕ್ರೋಸ್ಕೋಪಲ್ಲಿ ಟೆಸ್ಟ್ ಮಾಡಿದ್ರಷ್ಟೇ ಗೊತ್ತಾಗ್ತದೆ. ಸೊ ಟೆಸ್ಟ್ ಮಾಡಿದರೆ ಯೂರಿನಲ್ಲಿ ರಕ್ತ ಹೋಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಬಿಟ್ಟು ಯೂರಿನಲ್ಲಿ ಶುಗರ್ ಹೋಗ್ತಿದ್ರೆ ಅಥವಾ ಇನ್ಫೆಕ್ಷನ್ ಇದ್ದರೆ ಕೀವೆಲ್ಲ ಕಂಡು ಬರುತ್ತೆ. ಸೊ ಯೂರಿನ್ ತುಂಬಾ ಇಂಪಾರ್ಟೆಂಟ್ ಟೆಸ್ಟ್. ಮತ್ತು 3ನೇದಾಗಿ ಕಿಡ್ನಿ ಸ್ಕ್ಯಾನಿಂಗ್. ಸೊ ನಾರ್ಮಲಿ ಕಿಡ್ನಿ 10 ಸೆಂಟಿಮೀಟರ್ ಇರುತ್ತೆ. ಸೊ ಕಿಡ್ನಿ ವೈಫಲ್ಯ ಆದರೆ CKD ಅಂತ ಹೇಳ್ತೇವೆ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಅದಾದರೆ ಕಿಡ್ನಿ ಚಿಕ್ಕದಾಗುತ್ತೆ. ಸೊ ಇದು ಕಿಡ್ನಿ ಸೈಜ್ ಎಷ್ಟಿದೆ ನೋಡಲಿಕ್ಕೆ ಸ್ಕ್ಯಾನಿಂಗ್ ಬೇಕಾಗುತ್ತೆ. ಇದನ್ನು ಬಿಟ್ಟು ಏನಾದರೂ ಸ್ಟೋನ್ ಇದ್ದರೆ ಕೂಡ ನಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ, ಅಥವಾ ಇನ್ಫೆಕ್ಷನ್ ಬಂದು ಕೀವಾಗಿದ್ದರೆ ಅದು ಕೂಡ ನಮಗೆ ಗೊತ್ತಾಗುತ್ತೆ, ಅಥವಾ ಕ್ಯಾನ್ಸರ್ ಥರ ಗೆಡ್ಡೆ ಇದ್ದರೂ ಅದು ಕೂಡ ನಮಗೆ ಸ್ಕ್ಯಾನಿಂಗಲ್ಲಿ ಕಂಡು ಬರುತ್ತದೆ. ಸೊ ಈ 3 ಟೆಸ್ಟ್ ಮಾಡಿದರೆ ಯಾವುದೇ ಸ್ಟೇಜಲ್ಲಿರಲಿ ನಮಗೆ ಕಿಡ್ನಿ ಕಾಯಿಲೆ ಕಂಡುಹಿಡಿಬೋದು. ಓಕೆ ಡಾಕ್ಟರ್, ಈಗ ಕೆಲವೊಬ್ಬರಿಗೆ ಏನಾದರೂ ಕಾಯಿಲೆ ಇರುವುದಿಲ್ಲ ಆದರೂ ಕೂಡ ಅವರು ಟೆಸ್ಟಿಗೆ ಹೋಗ್ತಾರೆ. ಈಗ ಒಂದು ಪರ್ಸನ್ ವರ್ಷಕ್ಕೆ ಎಷ್ಟು ಬಾರಿ ಟೆಸ್ಟನ್ನು ಮಾಡಿಸ್ಕೊಳ್ಬೋದು? ಕಾಯಿಲೆ ಇಲ್ಲ ಆದರೂ ಕೂಡ ಎಷ್ಟು ಸಲ ಟೆಸ್ಟನ್ನು ಮಾಡಬೇಕು ಅಂತ? ವರ್ಷಕ್ಕೆ 1 ಸಲ ಮಾಡಿದರೆ ಬೆಟರ್. ಅದು ನಾವು ಏನು ಹೇಳ್ತೇವೆ ಅಂದರೆ, ಯಾರಿಗೆ ಸಕ್ಕರೆ ಕಾಯಿಲೆ ಇದೆ, ಯಾರಿಗೆ ರಕ್ತದ ಒತ್ತಡ ಅಥವಾ BP ಅಂತ ಹೇಳ್ತೇವೆ ನೋಡಿ, ಅದು ಕಾಯಿಲೆ ಇದ್ದವರು 6 ಮಂತ್ಸ್ 6 ತಿಂಗಳು ಅಥವಾ 1 ವರ್ಷಕ್ಕೆ ಖಂಡಿತವಾಗಿ ಟೆಸ್ಟ್ ಮಾಡಬೇಕು. ಬೇರೆಯವರು 1 ಸಲ ಮಾಡಿ ಚೆನ್ನಾಗಿದ್ರೆ ಮತ್ತೆ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಮಾಡಿದ್ರು ಸಾಕಾಗುತ್ತೆ. ಓಕೆ ಡಾಕ್ಟರ್, ಈ ಕಿಡ್ನಿಯ ಸಮಸ್ಯೆ ಅನ್ನುವಂಥದ್ದು ಯಾವ ಕಾರಣದಿಂದ ಬರುತ್ತೆ ಅಂತ, ಇದಕ್ಕೆ ಕಾರಣ ಏನಿರ್ಬೋದು? ಸೊ ಹಲವಾರು ಕಾರಣಗಳಿದೆ. ಸೊ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೇವೆ. ಅಂದರೆ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂದರೆ ಈಗ ಕೆಲವು ಗಂಟೆಗಳಿಂದ ವಾರ, ಸೊ ಬೇಗನೆ ಡ್ಯಾಮೇಜ್ ಆಗುವಂಥ ಕಾಯಿಲೆ. ಸೊ ಇದು ರೀಸೆಂಟಾಗಿ ಆದ ಕಾರಣ ನಮಗೆ ರಿವರ್ಸ್ ಮಾಡ್ಬೋದು, ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಸೊ ಈ ಕಾಯಿಲೆ ಇನ್ಫೆಕ್ಷನಿಂದಾಗಿ ಬರುತ್ತೆ. ಮೂತ್ರದ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ನಾವು ಮಂಗಳೂರಲ್ಲಿ ನಮಗೆ ಡೆಂಗು, ಮಲೇರಿಯಾ, ಇಲಿ ಜ್ವರ ಅಥವಾ ಲೆಪ್ಟೋಸ್ಪೈರೋಸಿಸ್, ಸೊ ಇದು ಕೇಳಿರ್ತೀರ. ಸೊ ಈ ಜ್ವರ ಬಂದಾಗ ಬೇರೆ ಅಂಗಗಳೊಟ್ಟಿಗೆ ಕಿಡ್ನಿ ಕೂಡ ಡ್ಯಾಮೇಜ್ ಮಾಡುತ್ತೆ. ಸೊ ಆಗ ಡಯಾಲಿಸಿಸ್ ಬೇಕಾಗ್ಬೋದು, 1 ವಾರ 2-3 ಡಯಾಲಿಸಿಸ್, ಅಥವಾ 1 ವಾರ 2 ವಾರ ಡಯಾಲಿಸಿಸ್ ಬೇಕಾಗ್ಬೋದು. ಆದರೆ ಈ ಥರ ಬಂದ ಕಾಯಿಲೆ ನಾವು ಟ್ರೀಟ್ಮೆಂಟ್ ಕರೆಕ್ಟಾಗಿ ಮಾಡಿದರೆ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು ಕಾಯಿಲೆಯನ್ನು. ಸೊ ಇದು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೇವೆ. ಸೊ ಇದಕ್ಕೆ ಬೇರೆ ಕಾರಣಗಳು, ಕೆಲವು ಪೇಯ್ನ್ ಕಿಲ್ಲರ್ಸ್ ತಗೊಂಡ್ರೂ ಕೂಡ ಅಕ್ಯೂಟ್ ಕಿಡ್ನಿ ಇಂಜುರಿ ಆಗ್ತದೆ. ಕೆಲವರಿಗೆ ತುಂಬಾ ಬೇದಿ 20-25 ಸಲ ದಿನಕ್ಕೆ ಅಷ್ಟು ಬಾಡಿಯಲ್ಲಿ ನೀರಿನ ಅಂಶ ಕಡಿಮೆ ಆಗಿ ಕಿಡ್ನಿ ತೊಂದರೆ ಬರ್ಬೋದು. ಇದನ್ನು ಬಿಟ್ಟು ನಾವು ನೆಫ್ರೈಟಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅಂದರೆ ಪೇಷಂಟ್ಗಳಿಗೆ ಮೂತ್ರದಲ್ಲಿ ರಕ್ತ ಹೋಗುವಂಥದ್ದು, ಪ್ರೋಟೀನ್ ಹೋಗುವಂಥದ್ದು, BP ಜಾಸ್ತಿ ಆಗುವಂಥದ್ದು ಮತ್ತು ಕ್ರಿಯಾಟಿನಿನ್ ಜಾಸ್ತಿ ಆಗುವಂಥದ್ದು. ಸೊ ಈ ಕಾಯಿಲೆಯಿಂದ ಕೂಡ ಕಿಡ್ನಿ ಡ್ಯಾಮೇಜ್ ಆಗ್ಬೋದು. ಇದನ್ನು ಬಿಟ್ಟು ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಇದರಲ್ಲಿ ಹೆವಿ ಪ್ರೋಟೀನ್ ಹೋಗುವ ಕಾಯಿಲೆ.
ಬೇರೆ ನಿಮಗೆ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಇರ್ಬೋದು, ಅದರಿಂದ ಡ್ಯಾಮೇಜ್ ಆಗ್ಬೋದು. ಕಿಡ್ನಿಯಲ್ಲಿ ಕಲ್ಲಿರ್ಬೋದು, ಅದರಿಂದ ಡ್ಯಾಮೇಜ್ ಆಗಿರ್ಬೋದು. ಕೆಲವು ಸಲ ಕಿಡ್ನಿಯಲ್ಲಿ ಸಿಸ್ಟ್ ಥರ ಬರ್ತದೆ, ಅಂದರೆ ಒಂದು ನೀರ್ಗುಳ್ಳೆ ಥರ ತುಂಬಾ ಸಿಸ್ಟ್ ಆಗಿ ಆಟೋಸೋಮಲ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ. ಇದರಿಂದ ಡ್ಯಾಮೇಜ್ ಆಗ್ಬೋದು. ಮತ್ತು ಲಾಸ್ಟಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್, ಅಂದರೆ ತುಂಬ ಸಾಧಾರಣ 3 ತಿಂಗಳಿಂದ ಕಿಡ್ನಿ ತೊಂದರೆ ಇದ್ದರೆ ಅದನ್ನು ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ. ಸೊ ಈ ಕಾಯಿಲೆಯಿಂದ ಸಹ ಇದಕ್ಕೆ ಮೇನ್ ರೀಸನ್ ಏನಂದರೆ ನಮ್ಮದು ಮಧುಮೇಹ ಅಥವಾ BP ಕಾಯಿಲೆ. ಸೊ ಇದರಿಂದ ಉಂಟಾಗುವಂಥ ಕಾಯಿಲೆ. ಸೊ ಇದರಿಂದ ಕಿಡ್ನಿ ಡ್ಯಾಮೇಜ್ ಆಗ್ಬೋದು. ಸೊ ನಮಗೆ ನಾವು ಏನು ನೋಡ್ತೇವೆ ಅಂದರೆ, ನಾವು ಆಲ್ಮೋಸ್ಟ್ 40-50% ಏನು ಪೇಷಂಟ್ಗಳನ್ನು ನೋಡ್ತೇವೆ ಅವರಿಗೆ ಮಧುಮೇಹ ಮತ್ತು BPಯಿಂದಲೇ ಇರುವ ಕಿಡ್ನಿ ಕಾಯಿಲೆ. ಹೌದು. ಡಾಕ್ಟರ್, ಇವಾಗ ಧೂಮಪಾನ ಅಥವಾ ಸ್ಮೋಕಿಂಗ್ ಅಥವಾ ಡ್ರಿಂಕ್ಸ್ ಮಾಡುವವರಿಗೆ ಈ ಕಿಡ್ನಿ ಕಾಯಿಲೆ ಅನ್ನುವಂಥದ್ದು ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ತಾರೆ, ಇದು ಹೌದಾ ಅಂತ? ಹೌದು, ಸ್ಮೋಕಿಂಗ್ ಡೈರೆಕ್ಟಾಗಿ ಕಿಡ್ನಿಯನ್ನು ಎಫೆಕ್ಟ್ ಮಾಡ್ತದೆ. ಆದರೆ ಆಲ್ಕೋಹಾಲ್ ಏನು ಹೇಳ್ತೇವೆ ನೋಡಿ, ಅದರಿಂದ ಲಿವರ್ ಡ್ಯಾಮೇಜ್ ಆಗ್ಬೋದು, ಹಾರ್ಟ್ ಡ್ಯಾಮೇಜ್ ಆಗ್ಬೋದು. ಸೊ ಇದರಿಂದ ಕಿಡ್ನಿ ಎಫೆಕ್ಟ್ ಆಗ್ತದೆ, ಎಲ್ಲ ಆರ್ಗನ್ಸ್ಗಳಿಗೆ ಲಿಂಕ್ ಇರುತ್ತದೆ. ಸೊ ಇದು ಎರಡು ಕೆಟ್ಟದು, ಯಾರು ಮಾಡಬಾರ್ದು ಇದನ್ನು. ಡಾಕ್ಟರ್, ಈ ಮೂತ್ರಪಿಂಡದ ಕಾಯಿಲೆಗಳಿಗೆ ಅಪಾಯಕಾರಿ ಅಂಶಗಳು ಯಾವುದು, ರಿಸ್ಕ್ ಫ್ಯಾಕ್ಟರ್ಸ್ಗಳು ಯಾವುದು ಅಂತ? ಒಂದು ತುಂಬಾ ಏಜ್ ಆಗಿದ್ರೆ, ಅಂದರೆ 70 ವರ್ಷದ ಮೇಲೆ ಇದ್ದವರಿಗೆ ನೀವು ನೋಡ್ಬೋದು ತುಂಬ ಜನ ಪೇನ್ ಕಿಲ್ಲರ್ಸ್ ತಗೊಳ್ತಾರೆ, ಆದರೆ ಏನಾಗೋದಿಲ್ಲ. ಆದರೆ ರಿಸ್ಕ್ ಯಾವಾಗ ಪೇನ್ ಕಿಲ್ಲರ್ ತಗೊಂಡು ಕಿಡ್ನಿ ಡ್ಯಾಮೇಜ್ ಆಗೋದಂದರೆ ಏಜ್ ಜಾಸ್ತಿ ಇದ್ದರೆ. ಸೆಕೆಂಡ್ಲಿ, ನಮಗೆ ಮಧುಮೇಹ ಮತ್ತು BP ಕಾಯಿಲೆ ಇದ್ದರೆ ಅವರಿಗೆ ಬೇಗನೆ ಕಿಡ್ನಿ ತೊಂದರೆ ಬರ್ತದೆ. ಮೂರನೇದಾಗಿ, ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದ್ದರೆ, ತುಂಬಾ ಒಬಿಸಿಟಿ ಅಂತ ಹೇಳ್ತೇವೆ, ಕೊಬ್ಬಿನ ಅಂಶ ಜಾಸ್ತಿ ಇದ್ದರೆ ಕಿಡ್ನಿ ಕಾಯಿಲೆ ಬೇಗನೆ ಬರುತ್ತದೆ. ಸೊ ಇದೆಲ್ಲ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್. ಅದನ್ನು ಬಿಟ್ಟು ಹಾರ್ಟ್ ಫೇಲಿಯರ್ ಅಥವಾ ಲಿವರ್ ಫೇಲಿಯರ್ ಇದ್ದರೆ ಕೂಡ ಅವರಿಗೆ ಬೇಗನೆ ಕಿಡ್ನಿ ಕಾಯಿಲೆ ಬರುತ್ತೆ. ಡಾಕ್ಟರ್, ನೀವು ಪೇನ್ ಕಿಲ್ಲರ್ ಅಂತ ಹೇಳಿದ್ರಿ, ಅಂದರೆ ಲಾಂಗ್ ಟರ್ಮಲ್ಲಿ ಪೇನ್ ಕಿಲ್ಲರ್ ಇವಾಗ ತಗೊಳ್ತಾ ಇದ್ರೆ ಏಜ್ ಆದಾಗ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಂತನಾ? ಹಾಗೆ ಅಲ್ಲ, ಅಂದರೆ ನಮ್ಗೆ ಒಂದು ಪೇನ್ ಕಿಲ್ಲರ್ ತಗೊಂಡ್ರು ಎಫೆಕ್ಟ್ ಆಗ್ಬೋದು ಆ ಟೈಮಲ್ಲಿ. ಅಂದರೆ ಯಾವಾಗ ಜ್ವರ ಅಥವಾ ಆ ಥರ ಕಾಯಿಲೆ ಇರುವಾಗ ಪೇನ್ ಕಿಲ್ಲರ್ ತಗೊಂಡ್ರೆ ಕಿಡ್ನಿ ಎಫೆಕ್ಟ್, ಒಂದು ತಗೊಂಡ್ರು ಎಫೆಕ್ಟ್ ಆಗ್ಬೋದು. ಆದರೆ ಏಜ್ ಅವರಲ್ಲಿ ರಿಸ್ಕ್ ಜಾಸ್ತಿ. ಯಂಗಲ್ಲಿ ಯೂಶಲಿ ಆಗೋದಿಲ್ಲ, ಆದರೆ ಅವಾಯ್ಡ್ ಮಾಡಬೇಕು. ಆದರೆ ಓಲ್ಡರ್ ಪಾಪ್ಯುಲೇಷನಲ್ಲಿ ಬೇಗನೆ ಎಫೆಕ್ಟ್ ಆಗ್ತದೆ. ಡಾಕ್ಟರ್, ಇವಾಗ ಒಂದು ಪರ್ಸನಿಗೆ ಕಿಡ್ನಿ ಸಮಸ್ಯೆ ಬಂದಿದೆ ಅಂತ ಇಟ್ಕೊಳ್ಳುವ, ಅವರ ಕಿಡ್ನಿಯನ್ನು ಮೊದಲಿನಾಗೆ ಮಾಡ್ಬೋದಾ, ರಿಕವರಿ ಮಾಡ್ಬೋದಾ ಅಂತ? ಇದು ಯಾವ ಕಾರಣದಿಂದ ಆಗಿದೆ ಅದರ ಮೇಲೆ ಹೋಗುತ್ತೆ. ಸೊ ಈಗ ನಾವು ಅಕ್ಯೂಟ್ ಕಿಡ್ನಿ ಇಂಜುರಿ ಇದ್ದರೆ, ಅಂದರೆ ರೀಸೆಂಟಾಗಿ ಡ್ಯಾಮೇಜ್ ಆಗಿದ್ರೆ, ಇನ್ಫೆಕ್ಷನ್ ಬಂದು ಅದನ್ನು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಆದರೆ ತುಂಬ ಟೈಮಿಂದ 2 ವರ್ಷ 3 ವರ್ಷದಿಂದ ಕಿಡ್ನಿ ಡ್ಯಾಮೇಜ್ ಆಗಿದ್ರೆ, ನಮ್ಮದು BP ಶುಗರಿಂದೆಲ್ಲ ಅದನ್ನು ನಮಗೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಕಂಟ್ರೋಲ್ ಮಾಡ್ಬೋದು. ಅದು ಮುಂದಕ್ಕೆ ಹೋಗೋದಾಗೆ, ನೆಕ್ಸ್ಟ್ ಸ್ಟೇಜಿಗೆ ಹೋಗೋದಾಗೆ ನಮಗೆ ಟ್ಯಾಬ್ಲೆಟ್ಸ್ ಇದೆ, ಇಂಜೆಕ್ಷನ್ಸ್ ಇದೆ, ಅದನ್ನು ಕೊಟ್ಟು ನಾವು ಪ್ರಿವೆಂಟ್ ಮಾಡ್ಬೋದು. ಓಕೆ ಡಾಕ್ಟರ್, ಈ ಮೂತ್ರಪಿಂಡದ ಕಾಯಿಲೆ ಅಥವಾ ಕಿಡ್ನಿಯ ಸಮಸ್ಯೆ ಯಾರಾದರೂ ಈಗ ಪೋಷಕರಲ್ಲಿದ್ದರೆ ಮಕ್ಕಳಿಗೆ ಬರುವಂಥದ್ದು ಆನುವಂಶಿಕನಾ, ಹೆರಿಡಿಟರಿನಾ ಅಂತ? ಹೌದು, ಕೆಲವೊಂದು ಕಿಡ್ನಿ ಕಾಯಿಲೆ ಹೆರಿಡಿಟರಿ ಇರ್ತದೆ. ಸೊ ನಾವು ಆಲ್ಪೋರ್ಟ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಇದೆ. ಸೊ ಅದರಲ್ಲಿ ಕಿಡ್ನಿ ವೈಫಲ್ಯದ ಜೊತೆ ಕಣ್ಣು ದೃಷ್ಟಿ ಎಫೆಕ್ಟ್ ಆಗುವಂಥದ್ದು, ಮತ್ತು ಕಿವಿ ಕೇಳುವುದಿಲ್ಲ, ಅವರಿಗೆ ಕೇಳೋದು ಕಡಿಮೆ ಇರ್ತದೆ. ಸೊ ಆಲ್ಪೋರ್ಟ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಅದು ಫ್ಯಾಮಿಲಿಯಲ್ಲೇ ರನ್ ಆಗ್ತಾ ಇರ್ತದೆ. ಮತ್ತು ಇನ್ನೊಂದು ಫ್ಯಾಬ್ರಿಸ್ ಡಿಸೀಸ್ ಅಂತ ಹೇಳ್ತೇವೆ, ಇದು ಕೂಡ ಆನುವಂಶಿಕ. ಮತ್ತು ಆಟೋಸೋಮಲ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್, ಅಂದರೆ ತುಂಬಾ ಸಿಸ್ಟ್ಗಳಾಗೋದು ಕಿಡ್ನಿಯಲ್ಲಿ. ಇದರಲ್ಲಿ ಇದು ಚೆನ್ನಾಗಿರ್ತಾರೆ, 60 ವರ್ಷ ತನಕ ಚೆನ್ನಾಗಿರ್ತಾರೆ, 60 ವರ್ಷದ ಮೇಲೆ ಡಯಾಲಿಸಿಸ್ಗೆ ಹೋಗುತ್ತೆ. ಸೊ ಅದು 50% ಚಾನ್ಸ್ ಇರ್ತದೆ. ಪೇರೆಂಟ್ಸಿಗೆ ಇದ್ದರೆ 50% ಮಕ್ಕಳಿಗೆ ಬರುವ ಚಾನ್ಸ್ ಇರ್ತದೆ. ಡಾಕ್ಟರ್, ಇವಾಗ ನಾವು ಗಮನಿಸಿದರೆ ಮೊದಲಿನ ಜನ್ರೇಷನ್ಗೆ ಕಂಪೇರ್ ಮಾಡಿದರೆ ಈಗ ನಮ್ಮ ಆಹಾರ ಶೈಲಿ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಈ ಕಿಡ್ನಿ ಸಮಸ್ಯೆಗೆ ಇದೊಂದು ಕಾರಣ ಆಗಿರ್ಬೋದು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಯಾವ ರೀತಿ ಲೈಫ್ ಸ್ಟೈಲ್ ಅಥವಾ ಆಹಾರ ಕ್ರಮವನ್ನು ನಾವು ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೋದು ಕಿಡ್ನಿಯನ್ನು ಕಾಪಾಡಿಕೊಳ್ಳಿಕ್ಕೆ? ಸೊ ಕಿಡ್ನಿಯನ್ನು ಕಾಪಾಡೋದಕ್ಕಿಂತ ನಾವು ಏನು ಹೇಳ್ತೇವೆ ಅಂದರೆ, ಕೆಲವೊಂದು ಫುಡ್ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೇವೆ. ಸೊ ಈಗ ಕಿಡ್ನಿ ತೊಂದರೆ ಇದ್ದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಹೇಳ್ತೇವೆ ನೀರು ಜಾಸ್ತಿ ಕುಡಿಬೇಕು, ಯಾಕಂದರೆ ಟಾಕ್ಸಿನ್ಸ್ ಎಲ್ಲ ಫ್ಲಶ್ ಆಗಿ ಹೋಗ್ತದೆ. ಸ್ಟಾರ್ಟಿಂಗಲ್ಲಿ ನಾವು ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ತೇವೆ. ಆದರೆ ಕಿಡ್ನಿ ತೊಂದರೆ ಜಾಸ್ತಿ ಆದಾಗ ಕಾಲಲ್ಲಿ ಊತ ಬರುತ್ತೆ, ಉಸಿರಾಡ್ಲಿಕ್ಕೆ ತೊಂದರೆ ಬರುತ್ತೆ. ಸೊ ಹಾಗಾಗಿ ನಾವು ಹೇಳ್ತೇವೆ ನೀರು ಕಡಿಮೆ ಕುಡಿಬೇಕು ಆ ಟೈಮಲ್ಲಿ. ಸೊ 1-1.5 ಲೀಟರ್ ಅಷ್ಟೇ ಕುಡಿಬೇಕು, ಅದಕ್ಕಿಂತ ಜಾಸ್ತಿ ಕುಡಿದ್ರೆ ತೊಂದರೆ ಬರುತ್ತೆ ಅವರಿಗೆ. ಮತ್ತು ಉಪ್ಪಿನ ವಿಷಯ, ಸೊ ಉಪ್ಪು ಜಾಸ್ತಿ ತಗೊಂಡ್ರೆ BP ಜಾಸ್ತಿ ಆಗ್ತದೆ. ಸೊ BP ಕೂಡ ಮೇನ್ ಸಿಂಪ್ಟಮ್ ಕಿಡ್ನಿ ತೊಂದರೆದ್ದು.
ಸೊ ಹಾಗಾಗಿ ಸಾಲ್ಟ್ ಕಡಿಮೆ ಮಾಡಬೇಕು. 2 to 4 grams ಅಂತ ಹೇಳ್ತೇವೆ. ತುಂಬಾ ಸಿವಿಯರ್ ಇದ್ದರೆ ಲೆಸ್ ದೆನ್ 2 grams ಸಾಲ್ಟ್ ಕನ್ಸ್ಯೂಮ್ ಮಾಡಬೇಕು. ಸ್ವಲ್ಪ ಮಾಡ್ರೇಟ್ ಇದ್ದರೆ ಅರೌಂಡ್ 4 grams ತನಕ ಸಾಲ್ಟ್ ಕನ್ಸ್ಯೂಮ್ ಮಾಡ್ಬೋದು. ಇದನ್ನು ಬಿಟ್ಟು ಪೊಟ್ಯಾಷಿಯಮ್ ಅಂಶ ಅಂತ ಹೇಳ್ತೇವೆ. ಸೊ ಪೊಟ್ಯಾಷಿಯಮ್ ಅಂಶ ಹೈ ಲೆವೆಲಲ್ಲಿ ಬಾಳೆಹಣ್ಣು ಅಥವಾ ಎಳ್ನೀರಲ್ಲಿ ಇರ್ತದೆ. ಸೊ ನಾವು ಫ್ರೂಟ್ಸ್ ಅವಾಯ್ಡ್ ಮಾಡಿ ಅಂತ ಹೇಳ್ತೇವೆ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ. ಯಾಕಂದರೆ ಪೊಟ್ಯಾಷಿಯಮ್ ಜಾಸ್ತಿ ಆದರೆ ಅದು ಡೈರೆಕ್ಟ್ ಹಾರ್ಟನ್ನು ಎಫೆಕ್ಟ್ ಮಾಡ್ತದೆ. ಸೊ ಹಾರ್ಟಿನ ಬಡಿತ ಸ್ಲೋ ಆಗುವಂಥದ್ದು, ಸೊ ಹಾರ್ಟಲ್ಲಿ ಸಡನ್ ಆಗಿ ತೊಂದರೆ ಬರುತ್ತೆ ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಆದರೆ. ಸೊ ಹಾಗಾಗಿ ಫ್ರೂಟ್ಸ್ ಎಳ್ನೀರು ಎಲ್ಲ ಅವಾಯ್ಡ್ ಮಾಡಿ ಅಂತ ನಾವು ಕಿಡ್ನಿ ತೊಂದರೆ ಸ್ಟಾರ್ಟ್ ಆದಮೇಲೆ ಹೇಳ್ತೇವೆ. ಅದರ ಮೊದಲು ಕುಡಿಬೋದು, ನೋ ಪ್ರಾಬ್ಲಮ್. ಆದರೆ ಕಿಡ್ನಿ ತೊಂದರೆ ಸ್ಟಾರ್ಟ್ ಆದಮೇಲೆ ಅವಾಯ್ಡ್ ಮಾಡಬೇಕು. ಮತ್ತು ಪ್ರೊಸೆಸ್ಡ್ ಫುಡ್ ಅಂದರೆ ನಿಮ್ಮದು ಪ್ಯಾಕ್ಡ್ ಐಟಮ್ಸ್ ಎಲ್ಲ ಬರ್ತದಲ್ಲ, ಪ್ರೊಸೆಸ್ಡ್ ಫುಡ್, ಅದನ್ನು ಕೂಡ ಅವಾಯ್ಡ್ ಮಾಡಬೇಕು. ಅದರಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇರ್ತದೆ, ಫಾಸ್ಫರಸ್ ಅಂಶ ಜಾಸ್ತಿ ಇರ್ತದೆ. ಸೊ ಅದನ್ನು ಕೂಡ ಅವಾಯ್ಡ್ ಮಾಡಬೇಕಾಗಿ ಬರ್ತದೆ. ಮೇಯ್ನ್ ಏನಂದರೆ ನಾವು ಏನು ನೋಡ್ತೇವೆ ಅಂದರೆ ಸಕ್ಕರೆ ಕಾಯಿಲೆ ಮತ್ತು ಬ್ಲಡ್ ಪ್ರೆಷರ್. ಸೊ ಅದಕ್ಕೆ ಸಾಲ್ಟ್ ಕಡಿಮೆ ಮಾಡಬೇಕು ಮತ್ತು ಸಕ್ಕರೆ ಕಾಯಿಲೆಗೆ ಸ್ವೀಟ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದ್ದ ಫುಡ್ ನಾವು ತಗೋಬೇಕಾಗ್ತದೆ. ಇದೇ ಮೇಯ್ನ್. ಕಿಡ್ನಿಗೆ ಸ್ಪೆಸಿಫಿಕ್ ಆಗಿ ಅಂತ ಹೇಳಿದರೆ ಕೆಲವರಿಗೆ ಯೂರಿಕ್ ಆ್ಯಸಿಡ್ ತೊಂದರೆ ಇರ್ತದೆ. ಸೊ ಅವರು ರೆಡ್ ಮೀಟ್ ಅವಾಯ್ಡ್ ಮಾಡಬೇಕು. ರೆಡ್ ಮೀಟ್ ಅಂದರೆ ಮಟನ್, ಬೀಫ್ ಅಂಥದ್ದು ಅವಾಯ್ಡ್ ಮಾಡಬೇಕಾಗಿ ಬರ್ತದೆ. ಓಕೆ ಡಾಕ್ಟರ್, ಲೈಫ್ ಸ್ಟೈಲಲ್ಲಿ ಇವಾಗ ಎಕ್ಸಸೈಸ್ ಮಾಡುವಂಥದ್ದು ಇದೆಲ್ಲ ಕಿಡ್ನಿ ಸಮಸ್ಯೆಯಿಂದ ದೂರ ಇರ್ಬೋದಾ ಅಂತ? ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನಾವು ಏನು ಹೇಳ್ತೇವೆ ಅಂದರೆ ಅಟ್ಲೀಸ್ಟ್ ವಾರಕ್ಕೆ 5 ದಿನ ಅಟ್ಲೀಸ್ಟ್ 20 minutes ಎಕ್ಸಸೈಸ್ ಮಾಡಬೇಕು. ಎಷ್ಟಾಗ್ತದೆ ಅಷ್ಟು. ಬ್ರಿಸ್ಕ್ ವಾಕಿಂಗ್ ಐಡಿಯಲ್. ಕೆಲವರಿಗೆ ತೊಂದರೆ ಇರ್ತದೆ, ಗಂಟು ನೋವು ಇರ್ತದೆ, ನಡೀಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಎಷ್ಟಾಗ್ತದೆ ಅಷ್ಟು ನೀವು ಎಕ್ಸಸೈಸ್ ಮಾಡಿ ಅಂತ ಹೇಳ್ತೇವೆ. ಅಟ್ಲೀಸ್ಟ್ ವಾರಕ್ಕೆ 5 ಸಲ 20 ನಿಮಿಷ ಮಾಡಲೇಬೇಕಾಗ್ತದೆ. ಇದರಿಂದ ಏನಾಗ್ತದೆ ಅಂದರೆ ನಮ್ಮದು ಕೊಬ್ಬು ಬಾಡಿಯಲ್ಲಿ ತುಂಬುವುದಿಲ್ಲ. ಪ್ಲಸ್ ಇದು ಶುಗರಿಗೆ ಒಳ್ಳೆಯದು, BP-ಗೆ ಕೂಡ ಒಳ್ಳೆಯದು. ಹಾಗಾಗಿ ಕಿಡ್ನಿ ಪ್ರಾಬ್ಲಮ್ ಕೂಡ ನಮಗೆ ತಡೆಗಟ್ಟಬಹುದು. ಓಕೆ ಡಾಕ್ಟರ್, ಈ ಕಿಡ್ನಿ ಬಯೋಪ್ಸಿ ಅಂತ ಹೇಳಿದರೆ ಅಂತ ಒಂದು ಕಿಡ್ನಿ ಪೇಷಂಟಿಗೆ ಯಾವಾಗ ಇದನ್ನು ಮಾಡಬೇಕು? ಸೊ ನಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಪೇಷಂಟ್ ಬಂದಾಗ ತುಂಬ ಕಾಯಿಲೆಗಳಿದೆ. ನಾನೀಗ ತುಂಬಾ ಕಾಯಿಲೆ ಮೆನ್ಷನ್ ಮಾಡಿದ್ದೇನೆ. ಸೊ ಮೂತ್ರದಲ್ಲಿ ಪ್ರೋಟೀನ್ ಹೋಗುವಂಥದ್ದು, ರಕ್ತ ಹೋಗುವಂಥದ್ದು, ಈ ಥರ ಇದ್ದರೆ ಸೊ ಯಾವ ಕಾಯಿಲೆ ಅಂತ ಗೊತ್ತಾಗಲಿಕ್ಕೆ ನಾವು ಕಿಡ್ನಿ ಬಯೋಪ್ಸಿ ಅಂತ ಮಾಡ್ತೇವೆ. ಸೊ ಕಿಡ್ನಿ ಬಯೋಪ್ಸಿ ಏನಂದರೆ ಒಂದು ಚಿಕ್ಕ ಸೂಜಿ ಹಾಕಿಬಿಟ್ಟು ಕಿಡ್ನಿದೊಂದು ಚಿಕ್ಕ ಪೀಸನ್ನು ತೆಗೆದು ಟೆಸ್ಟಿಗೆ ಕಳಿಸ್ತೇವೆ. ಸೊ ಆ ಟೆಸ್ಟಿಗೆ ಕಳಿಸಿದರೆ ನಮಗೆ ತುಂಬಾ ಮಾಹಿತಿ ಸಿಗ್ತದೆ ಕಿಡ್ನಿ ಬಗ್ಗೆ. ಕಿಡ್ನಿ ಒಳಗೆ ಏನಾಗ್ತಿದೆ, ಕಾಯಿಲೆ ಹೆಸರೇನು, ಮುಂದಕ್ಕೆ ಹೇಗೆ ಹೋಗ್ತದೆ, ಫಾಸ್ಟಾಗಿ ಮುಂದೆ ಹೋಗ್ತದಾ ಅಥವಾ ನಮಗೆ ತಡೆ ಕಟ್ಟಬಹುದಾ, ಯಾವ ಮೆಡಿಸಿನ್ ಇದಕ್ಕೆ ಒಳ್ಳೆಯದು, ಅದೆಲ್ಲ ನಮಗೆ ಗೊತ್ತಾಗ್ತದೆ. ಸೊ ಅದು ನಾವು ಮಾಡಿದರೆ ನಮಗೆ ಇನ್ಫಾರ್ಮೇಷನ್ ಸಿಗ್ತದೆ. ಅದರ ಮುಖಾಂತರ ನಮಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಎಲ್ಲ ಕಾಯಿಲೆಗೆ ಮಾಡೋದಿಲ್ಲ. ಅಂದರೆ ನಾವು ಸ್ಕ್ಯಾನಿಂಗ್ ಮಾಡುವಾಗ ಕಿಡ್ನಿ ತುಂಬಾ ಚಿಕ್ಕದಾಗಿ ಕಂಪ್ಲೀಟ್ ಡ್ಯಾಮೇಜ್ ಆಗಿದ್ದರೆ ನಮಗೆ ತುಂಬ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಆಲ್ರೆಡಿ ಡ್ಯಾಮೇಜ್ ಅಂತ ಬರ್ತದೆ, ಅದರಲ್ಲಿ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಫಸ್ಟಿಗೆ ಬರುವಾಗ ಕಿಡ್ನಿ ನೋಡಲಿಕ್ಕೆ ಚೆನ್ನಾಗಿದೆ, ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಿದೆ, ರಕ್ತ ಹೋಗ್ತಿದೆ, BP ಜಾಸ್ತಿ ಇದೆ, ಈ ಥರ ತೊಂದರೆ ಇದ್ದರೆ ನಾವು ಕಿಡ್ನಿ ಬಯೋಪ್ಸಿ ಮಾಡಿ ಕಿಡ್ನಿ ಕಾಯಿಲೆಯನ್ನು ರಿವರ್ಸ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಇದಕ್ಕೆ ತುಂಬಾ ಇಂಜೆಕ್ಷನ್ಸ್ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ತುಂಬ ಅಡ್ವಾನ್ಸಸ್ ಇದೆ. ಸೊ ಯಾವ ಕಾಯಿಲೆ ಅಂತ ಗೊತ್ತಾದರೆ ನಮಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಹಾಗೆ ಡಾಕ್ಟರ್, ಇನ್ನೊಂದು ವಿಚಾರ, ಡಯಾಲಿಸಿಸ್ ಅಂತ ಕಿಡ್ನಿ ಪೇಷಂಟ್ಗಳಿಗೆ ಎಲ್ಲರಿಗೆ ಮಾಡುವಂಥದ್ದು. ಈ ಡಯಾಲಿಸಿಸ್ ಅಂದರೆ ಏನು? ಸೊ ಈಗ ಕಿಡ್ನಿ ಫೇಲ್ ಆಯಿತು ಅಂತ ಇಟ್ಕೊಳ್ಳಿ. ಸೊ ಕಿಡ್ನಿ ಕಂಪ್ಲೀಟ್ ಆಗಿ ಫೇಲ್ ಆದಮೇಲೆ ನಮಗೆ 2 ಟ್ರೀಟ್ಮೆಂಟ್ ಬರ್ತದೆ. ಒಂದು ಡಯಾಲಿಸಿಸ್, ಇನ್ನೊಂದು ಕಿಡ್ನಿ ಕಸಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಸೊ ಡಯಾಲಿಸಿಸ್ ಏನಂದರೆ ನಾನು ಆಲ್ರೆಡಿ ಹೇಳಿದ್ದೇನೆ, ಕಿಡ್ನಿ ಒಂದು ಫಿಲ್ಟರ್ ಅಂತ. ಸೊ ಕಿಡ್ನಿ ರಕ್ತವನ್ನು ಪ್ಯೂರಿಫಿಕೇಶನ್ ಮಾಡ್ತದೆ. ಸೊ ಈ ಕಿಡ್ನಿ ಏನು ಕೆಲಸ ಮಾಡ್ತಾ ಇಲ್ಲ, ಆ ಕಿಡ್ನಿ ಕೆಲಸ ಮಿಷಿನ್ ಮಾಡುವಂಥದ್ದು. ಸೊ ಡಯಾಲಿಸಿಸ್ ಒಂದು ಮಿಷಿನ್. ಸೊ ದೇಹದಲ್ಲಿರುವ ರಕ್ತ ನಾವು ಒಂದು ಟ್ಯೂಬ್ ಹಾಕಿ ಮಿಷಿನಿಗೆ ಕಳಿಸ್ತೇವೆ. ಆ ಮಿಷಿನಲ್ಲಿ ಅದು ಪ್ಯೂರಿಫೈ ಆಗಿಬಿಟ್ಟು ವಾಪಸ್ ರಕ್ತ ದೇಹಕ್ಕೆ ಬರ್ತದೆ. ಸೊ ಇದಕ್ಕೆ ನಾವು ಡಯಾಲಿಸಿಸ್ ಅಂತ ಹೇಳ್ತೇವೆ. ಸೊ ಡಯಾಲಿಸಿಸ್ ವಾರದಲ್ಲಿ 3 ಸಲ ನಾವು ಮಾಡ್ತೇವೆ. ಕಿಡ್ನಿ ಕೆಲಸ ಮಾಡೋದಿಲ್ಲ ಆದರೆ ಅಷ್ಟೇ ನಾವು ಡಯಾಲಿಸಿಸ್ ಮಾಡ್ತೇವೆ ವಾರದಲ್ಲಿ 3 ಸಲ. ಮತ್ತು ಒಂದು ಡಯಾಲಿಸಿಸ್ ಸಾಧಾರಣ 4 ಗಂಟೆ ಇರ್ತದೆ. ಓಕೆ, 4 hours ಮಾಡಬೇಕು. 4 hours ಇರ್ತದೆ. ಓಕೆ ಡಾಕ್ಟರ್, ಇವಾಗ ಡಯಾಲಿಸಿಸ್ ಮನೆಯಲ್ಲೇ ಮಾಡ್ಬೋದು ಅಂತ, ಅಂದರೆ ಮನೆಯಲ್ಲೇ ಡಯಾಲಿಸಿಸನ್ನು ಮಾಡ್ಬೋದು ಅಂತ ಕೇಳ್ಪಟ್ಟು, ಇದ್ರ ಬಗ್ಗೆ ಹೇಳೋದಾದರೆ? ಸೊ ಡಯಾಲಿಸಿಸಲ್ಲಿ 2 ಟೈಪ್ಸ್ ಇದೆ. ನಾವು ಒಂದು ಹೀಮೋಡಯಾಲಿಸಿಸ್ ಅಂತ ಹೇಳ್ತೇವೆ, ಒಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೇವೆ. ಸೊ ಹೀಮೋಡಯಾಲಿಸಿಸ್ ಅಂದರೆ ಈಗಷ್ಟೇ ನಾನು ಹೇಳಿದೆ ಅಲ್ಲ, ಅದು ಮಿಷಿನ್ ರಕ್ತವನ್ನು ಶುದ್ಧಿ ಮಾಡಿ ವಾಪಸ್ ಪೇಷಂಟ್ ದೇಹಕ್ಕೆ ಬರುವಂಥದ್ದು, ಅದು ಹೀಮೋಡಯಾಲಿಸಿಸ್. ಸೊ ಪೆರಿಟೋನಿಯಲ್ ಡಯಾಲಿಸಿಸ್ ಏನಂದರೆ ಅದು ನಮ್ಮ ಬಾಡಿಯಲ್ಲಿ ಹೊಟ್ಟೆಗೆ ಒಂದು ಟ್ಯೂಬ್ ಹಾಕ್ತೇವೆ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಒಂದು ಟ್ಯೂಬ್ ಹಾಕಿಬಿಟ್ಟು ಆ
ಟ್ಯೂಬಿನ ಮುಖಾಂತರ ಕೆಲವು ಫ್ಲೂಯಿಡ್ಸನ್ನು ಹಾಕ್ತೇವೆ. ಅಂದರೆ ಒಂದು ನೀರಿನ ಅಂಶ ಒಂದು ಬ್ಯಾಗ್ ಸಿಗ್ತದೆ. ಸೊ ಬ್ಯಾಗಲ್ಲಿ ಸ್ವಲ್ಪ ನೀರನ್ನು ತುಂಬಿಸ್ತೇವೆ ಹೊಟ್ಟೆಗೆ. ಸೊ ಮತ್ತೆ ಅದು ಹಾಗೆ ಒಂದು 4 ಗಂಟೆ ನೀರನ್ನು ಹೊಟ್ಟೆಯಲ್ಲೇ ನಾವು ಇಟ್ಕೋತೇವೆ. ಸೊ ಆಗ ಏನಾಗ್ತದೆ ಅಂದರೆ ಆ ನೀರು ಏನಿದೆ ನೋಡಿ ನಾವು ಹೊಟ್ಟೆಗೆ ಹಾಕಿದ್ದು ಅದರಲ್ಲಿ ಎಲ್ಲ ನಮ್ಮದು ಟಾಕ್ಸಿನ್ಸ್ ಎಲ್ಲ ಆ ನೀರಿಗೆ ಬರುತ್ತೆ, ಮತ್ತು ಆ ನೀರನ್ನು ತೆಗಿಬೋದು. ಸೊ ಇದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೇವೆ. ಅದು ಮನೆಯಲ್ಲೇ ಮಾಡ್ಬೋದು. ಆದರೆ ಏನಂದರೆ ಇದು ಪೇಷಂಟೇ ಮಾಡಬೇಕು. ದಿನಕ್ಕೆ 4 ಸಲ ಮಾಡಬೇಕು ಅವರು. 4 ಸಲ 2 ಲೀಟರ್ ನೀರನ್ನು ಒಳಗೆ ಹಾಕಿ ಮತ್ತೆ ವಾಪಸ್ ತೆಗಿಬೇಕು ಅವರು. ಸೊ ನಾವು ಆಪ್ಷನ್ ಕೊಡ್ತೇವೆ ಸ್ಟಾರ್ಟಿಂಗಿಗೆ, ನಿಮಗೆ ಹಿಮೋಡಯಾಲಿಸಿಸ್ ಆಗ್ಬೋದಾ, ಪೆರಿಟೋನಿಯಲ್ ಡಯಾಲಿಸಿಸ್ ಆಗ್ಬೋದಾ. ಸೊ ಪೇಷಂಟ್ ಏನು ಹೇಳ್ತಾರೆ ಅಂದರೆ, ನಮಗೆ ಆಗೋದಿಲ್ಲ ಮಾಡಲಿಕ್ಕೆ, ಹೆದರಿಕೆ ಆಗ್ತದೆ ಮನೆಯಲ್ಲಿ, ಮತ್ತು ಅಷ್ಟು ಸಲ ಮಾಡಬೇಕು, 4 ಸಲ ಮಾಡಬೇಕು, ಕಷ್ಟ ಆಗ್ತದೆ, ನಾವು ವಾರಕ್ಕೆ 3 ಆಸ್ಪತ್ರೆಗೆ ಬಂದು ಮಾಡ್ತೇವೆ ಅಂತ ಹೇಳ್ತಾರೆ. ಸೊ ಅವರು ಆಪ್ಟ್ ಮಾಡಲಿಲ್ಲ ಆದರೆ ನಾವು ಹಿಮೋಡಯಾಲಿಸಿಸ್ ಮಾಡ್ತೇವೆ. ಸೆಕೆಂಡ್ ಪಾಯಿಂಟ್ ಏನಂದರೆ, ಪೆರಿಟೋನಿಯಲ್ ಡಯಾಲಿಸಿಸ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಸೊ ಡಬಲ್ ಖರ್ಚು ಬರ್ತದೆ ಅವರಿಗೆ ಹಿಮೋಡಯಾಲಿಸಿಸಿಂದ. ಸೊ ಅದು ಒಂದು ಫ್ಯಾಕ್ಟರ್. ಸೊ ಕಂಟಿನ್ಯೂ ಮಾಡಬೇಕಂತ ಇದ್ದರೆ ಅವರಿಗೆ 1 ವರ್ಷ 2 ವರ್ಷ ಫೈನಾನ್ಸ್ ತುಂಬ ಕಷ್ಟ ಆದರೆ ಅವರು ಆಪ್ಟ್ ಮಾಡೋದಿಲ್ಲ. ಆದರೆ ಅಡ್ವಾಂಟೇಜ್ ಏನಂದರೆ, ಪೆರಿಟೋನಿಯಲ್ ಡಯಾಲಿಸಿಸಲ್ಲಿ ಅದು ಸ್ಲೋ ಆಗಿ ಆಗ್ತದೆ. ನಾವು ಡೈಲಿ ಮಾಡ್ತೇವಲ್ಲ, ಸೊ ಸ್ಲೋ ಆಗಿ ಆಗ್ತದೆ. ಸೊ ತುಂಬ ಅದು ಡಯಾಲಿಸಿಸಲ್ಲಿ BP ಲೋ ಆಗುವಂಥದ್ದು ಅಂತ, ನಮ್ಮದು ಹಿಮೋಡಯಾಲಿಸಿಸಲ್ಲಿ BP ಲೋ ಆಗುವಂಥದ್ದು ಅಂಥ ತೊಂದರೆ ಎಲ್ಲ ಬರ್ತದೆ ಕೆಲವು ಸಲ. ಸೊ ಪೆರಿಟೋನಿಯಲ್ ಡಯಾಲಿಸಿಸಲ್ಲಿ ಅಂಥ ತೊಂದರೆ ಬರುವುದಿಲ್ಲ. ಸೊ ಹಾರ್ಟ್ ತೊಂದರೆ ಎಲ್ಲ ಇದ್ದರೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೇವೆ. ಡಾಕ್ಟರ್, ಇವಾಗ ಮನೆಯಲ್ಲಿ ಆದರೆ 4 ಬಾರಿ ಮಾಡಬೇಕು ಅಂತ ಹೇಳಿದ್ರಿ, ಎಷ್ಟು ಟೈಮ್ ಮಾಡಬೇಕು? ಅದು 4 ಗಂಟೆ ಇರ್ತದೆ. ಅಂದರೆ 1 ಅವರ 4 ಬಾರಿ ಮಾಡು? 4 ಬಾರಿ ಅಂದರೆ ಹೇಗೆ ಅಂದರೆ, ಅದು ಒಂದು ಟ್ಯೂಬ್ ಕನೆಕ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್, ನೀರು ಹಾಕಿಬಿಟ್ಟು ಮತ್ತೆ ಅದನ್ನು ಡಿಸ್ಕನೆಕ್ಟ್ ಮಾಡ್ಬೋದು, ಮತ್ತೆ ಪೇಷಂಟ್ ಮನೆ ಕೆಲಸ ಮಾಡ್ಬೋದು, ಅವರಿಗೆ ಆಚೆ ಹೋಗ್ಬೋದು, ಅವ್ರದ್ದು ಕೆಲಸ ಮಾಡ್ಬೋದು ಅಂತ. ಆಮೇಲೆ 4 ಗಂಟೆ ಆದಮೇಲೆ ಬಂದು ಅದು ಕನೆಕ್ಟ್ ಮಾಡಿ ನೀರನ್ನು ತೆಗಿಬೇಕು ಹೊಟ್ಟೆಯಿಂದ. ಸೊ ಟ್ಯೂಬ್ ಎಲ್ಲ ಮಾಡಿ ಕೊಡ್ತೇವೆ. ಸ್ಟಾರ್ಟಿಂಗ್ ಅವರನ್ನು 1 ವಾರ ಟ್ರೈನಿಂಗ್ ಕೊಡ್ತೇವೆ ಅವರಿಗೆ ಹೇಗೆ ಮಾಡಬೇಕು, ಮತ್ತು ಅವ್ರ ಕೈಯೆಲ್ಲ ಕ್ಲೀನಾಗಿ ಇಟ್ಕೋಬೇಕು, ಕೈಯೆಲ್ಲ ಇಲ್ಲದೆ ಸೆಪ್ಟಿಕ್ ಆಗ್ತದೆ, ಟ್ಯೂಬ್ ಸೆಪ್ಟಿಕ್ ಆಗ್ತದೆ. ಸೊ ಹಾಗಾಗಿ ಅದು ಪ್ರಿಕಾಷನ್ಸ್ ಎಲ್ಲ ತಗೋಬೇಕು. ಸೊ ಟ್ರೈನಿಂಗ್ ಕೊಟ್ಟು ಅವ್ರ ಹಾಸ್ಪಿಟ್ಲಲ್ಲಿ ಅವರೇ ಮಾಡ್ತಾರೆ 1-2 ಸಲ ಎಲ್ಲ. ಅವರು ತರುವ ಆದಮೇಲೆ ನಾವು ಮನೆ ಕಳಿಸ್ಕೊಡ್ತೇವೆ. ಡಾಕ್ಟರ್, ಡಯಾಲಿಸಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಮೂತ್ರಪಿಂಡದ ಸಮಸ್ಯೆ ಇರುವವರಿಗೆ ಡಯಾಲಿಸಿಸ್ ಅನ್ನು ಯಾವಾಗ ಆರಂಭಿಸಬೇಕು ಅಂತ? ಸೊ ಈಗ ಪೇಷಂಟ್ಗಳಿಗೆ ನಾವು ನೋಡ್ತಾ ಇರ್ತೇವೆ ಕ್ರಿಯಾಟಿನಿನ್ ಅನ್ನೋದು ನಾನು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ. ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ದೀರ್ಘಕಾಲದಿಂದ ಕಿಡ್ನಿ ತೊಂದರೆ ಇದ್ದವರಿಗೆ ಕ್ರಿಯಾಟಿನಿನ್ ಹೆಂಗಸರಲ್ಲಿ ಒಂದು 8 ಕ್ರಾಸ್ ಆದರೆ, ನಾರ್ಮಲ್ 1.4. ಸೊ 8 ಕ್ರಾಸ್ ಆದರೆ, ಅಥವಾ ಗಂಡಸರಲ್ಲಿ 10 ಕ್ರಾಸ್ ಆದರೆ ಯೂಶ್ವಲಿ ನಾವು ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು. ಇನ್ನೂ ನಾವು ವೆಯ್ಟ್ ಮಾಡಿದರೆ ತೊಂದರೆ ಆಗುವ ಚಾನ್ಸ್ ಜಾಸ್ತಿ ಅಂತ ನಾವು ಹೇಳ್ತೇವೆ. ಸೊ ಅದಾದರೆ ನಾವು ಏನು ಮೇಯ್ನ್ ನೋಡ್ತೇವೆ ಅಂದರೆ, ಕ್ರಿಯಾಟಿನಿನ್ ಮಾತ್ರ ನೋಡೋದಿಲ್ಲ, ಅದರ ಜೊತೆಗೆ ಅವರು ಬರುವಾಗ ಅವ್ರದ್ದು ಮೂತ್ರ ಹೇಗೆ ಚೆನ್ನಾಗಿ ಹೋಗ್ತಾ ಇದೆಯಾ, ದಿನಕ್ಕೆ 1-1.5 ಲೀಟರ್ ಮೂತ್ರ ಪಾಸ್ ಮಾಡ್ತಾ ಇದ್ದಾರಾ. ಈಗ ಮೂತ್ರ ಬಂದಾದರೆ ನಮಗೆ ಆಗೋದಿಲ್ಲ, ಮತ್ತು ಡಯಾಲಿಸಿಸ್ ಮಾಡಲೇಬೇಕಾಗ್ತದೆ. ಸೆಕೆಂಡ್ ಪಾಯಿಂಟ್ ಏನಂದರೆ, ಅವ್ರ ಕಾಲಲ್ಲಿ ಎಷ್ಟು ನೀರಿದೆ, ಬಾಡಿಯಲ್ಲಿ ಎಷ್ಟು ನೀರಿದೆ, ಕಾಲಲ್ಲಿ ಊತ ಇದೆಯಾ, ಲಂಗ್ಸಲ್ಲಿ ನೀರಿದೆಯಾ ಅಂತ ನೋಡ್ತೇವೆ. ಸೊ ಅದರದ್ದೇನಾದರೂ ಅವ್ರ ಪೇಷಂಟ್ ನಮಗೆ ಉಸಿರು ಕಟ್ತಾ ಇದೆ, ಸ್ವಲ್ಪ ನಡೆಯುವಾಗ ಉಸಿರು ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ ಡಯಾಲಿಸಿಸ್ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೇವೆ. ಇನ್ನೊಂದೇನೆಂದರೆ, ಬ್ಲಡ್ ಟೆಸ್ಟಲ್ಲಿ ನಾನು ಹೇಳಿದ್ದೆ ಪೊಟ್ಯಾಷಿಯಮ್ ಅಂಶ ಅಂತ ಹೈ ಆದರೆ ಹಾರ್ಟಿಗೆ ತೊಂದರೆ ಆಗ್ತದೆ. ಸೊ ಇದನ್ನು ನಾವು ಕ್ರಿಯಾಟಿನಿನ್ ಜೊತೆಗೆ ಪೊಟ್ಯಾಷಿಯಮ್ ಅಂಶ ಕೂಡ ಟೆಸ್ಟ್ ಮಾಡ್ತೇವೆ. ಸೊ ನಾರ್ಮಲ್ ಒಂದು 5ರ ಒಳಗಿರಬೇಕು. ಸೊ 6-6.5 ಆ ಥರ ಬಂದರೆ ನಾವು ಟ್ಯಾಬ್ಲೆಟ್ ಹಾಕಿ ನೋಡ್ತೇವೆ. ಇನ್ನೂ ಕಡಿಮೆ ಆಗಲಿಲ್ಲ ಆದರೆ ಡಯಾಲಿಸಿಸ್ ಮಾಡೋದು ಒಳ್ಳೆಯದು, ಇಲ್ಲಾಂದರೆ ಹಾರ್ಟಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತೇವೆ. ಮತ್ತು 3ನೇದ್ದು ನಾವು ಆ್ಯಸಿಡ್ ಅಂಶ ನೋಡ್ತೇವೆ, ಎಸಿಡೋಸಿಸ್ ಅಂತ ಹೇಳ್ತೇವೆ. ಸೊ ಆ್ಯಸಿಡ್ ಅಂಶ ತುಂಬಾ ಜಾಸ್ತಿ ಆದರೆ ಇನ್ನೂ ಕೂಡ ಜಾಸ್ತಿ ಆದರೆ ನಾವು ಡಯಾಲಿಸಿಸ್ ಮಾಡಬೇಕಾಗಿ ಬರ್ತದೆ. ಇನ್ನೊಂದೇನೆಂದರೆ, ನಾವು ಪೇಷಂಟಿಗೆ ಊಟ ಸೇರ್ತಾ ಇಲ್ಲ, ವಾಂತಿ ಬರ್ತಾ ಇದೆ. ಸೊ ಟಾಕ್ಸಿನ್ಸ್ ತುಂಬಾ ದೇಹದಲ್ಲಿ ಎಕ್ಯುಮುಲೇಟ್ ಆದರೆ ವಾಂತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಊಟ ಏನು ಸೇರೋದಿಲ್ಲ. ಸೊ ಆ ಟೈಮಲ್ಲಿ ಡಯಾಲಿಸಿಸ್ ಮಾಡಬೇಕಾಗಿ ಬರ್ತದೆ ಇದು. ಸೊ ಈ ಥರ ನಾವು ಲ್ಯಾಬ್ ಟೆಸ್ಟ್ ಮತ್ತು ಪೇಷಂಟ್ ಹೇಗಿದ್ದಾರೆ, ಅವ್ರದ್ದು ತೊಂದರೆ ಏನಿದೆ ಕೇಳಿಬಿಟ್ಟು ಡಯಾಲಿಸಿಸ್ ಸ್ಟಾರ್ಟ್ ಮಾಡೋದಾ ಬೇಡವಾ ಅಂತ ನಾವು ಡಿಸಿಷನ್ ತಗೋತೇವೆ. ಸೊ ಅವರಿಗೆ ನಾವು ಮೊದಲೇ ತಿಳಿಸಿರ್ತೇವೆ, ಅಂದರೆ ಅವರು ಬರುವಾಗ ತಿಂಗಳು ನಾವು ಬರಲಿಕ್ಕೆ ಹೇಳ್ತೇವೆ. ಸೊ ತಿಂಗಳು ನೋಡುವಾಗ ನಮಗೆ ಹೇಳ್ತೇವೆ, ಜಾಸ್ತಿ ಆದರೆ ಮಾಡಲಿಕ್ಕೆ ಸಿಗ್ಬೋದು ಅಂತ ನಾವು ರೆಡಿ ಮಾಡ್ತಾ ಹೋಗ್ತೇವೆ ಅವರನ್ನು. ಸೊ ಈ ಥರ ತೊಂದರೆ ಬಂದರೆ ನಾವು ಡಯಾಲಿಸಿಸ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಸೊ ಒಮ್ಮೆ ಸ್ಟಾರ್ಟ್ ಮಾಡಿದರೆ ದೀರ್ಘಕಾಲದ ಕಿಡ್ನಿ ಡಿಸೀಸ್ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ ಒಮ್ಮೆ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದರೆ ಮತ್ತೆ ನಿಲ್ಲಿಸಲಿಕ್ಕೆ ಚಾನ್ಸ್ ಇಲ್ಲ.
ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗ್ತದೆ. ಈಗ ಪರ್ಮನೆಂಟ್ ಕಿಡ್ನಿ ಡಿಸೀಸ್ ಇರುವವರು ಅದನ್ನ ಲೈಫ್ ಲಾಂಗ್ ಮಾಡ್ತಾ ಇರಬೇಕು. ಹೌದು. ಪರ್ಮನೆಂಟ್ ಕಿಡ್ನಿ ತೊಂದರೆ ಇದ್ದವರಿಗೆ ಡಯಾಲಿಸಿಸ್ ಮಾಡೋದಂತಾದ್ರೆ ಅವರು ವಾರಕ್ಕೆ 3 ಸಲ ಲೈಫ್ ಲಾಂಗ್ ಮಾಡ್ತಾ ಇರಬೇಕಾಗಿ ಬರ್ತದೆ. ಸೊ ಡಯಾಲಿಸಿಸ್ ಬೇಡ ಅಂತಾದರೆ ಕಿಡ್ನಿ ಕಸಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿ ಬರ್ತದೆ ಅವರು. ಆದರೆ ಇದು ಡಯಾಲಿಸಿಸ್ ಅನ್ನೋದು ನಾವು ಎಕ್ಯೂಟ್ ಕಿಡ್ನಿ ಇಂಜುರಿ ಅಂದರೆ ಇಮಿಡಿಯೇಟ್ ಆಗಿ ಅಂದರೆ ಗಂಟೆಗಳಿಂದ ವಾರದಲ್ಲಿ ಡ್ಯಾಮೇಜ್ ಆದರೆ ಅಂದರೆ ಮಲೇರಿಯಾ ಡೆಂಗು ಆ ಥರ ಬಂದು ಡಯಾಲಿಸಿಸ್ ಮಾಡಿದರೆ ಇದೇ ತೊಂದರೆಗೆ ನಾವು ಮಾಡೋದು ಡಯಾಲಿಸಿಸ್. ಪೊಟ್ಯಾಷಿಯಮ್ ಜಾಸ್ತಿ, ಆ್ಯಸಿಡ್ ಅಂಶ ಜಾಸ್ತಿ, ಅಥವಾ ಮೂತ್ರ ಹೋಗ್ತಾ ಇಲ್ಲ, ಅಥವಾ ಉಸಿರಾಡ್ಲಿಕ್ಕೆ ತೊಂದರೆ ಆಯಿತು, ಈ ಥರ ಕಾಯಿಲೆಯಲ್ಲಿ ನಮಗೆ ರಿವರ್ಸ್ ಮಾಡ್ಬೋದು. ಕಾಯಿಲೆಯನ್ನು ಟ್ರೀಟ್ಮೆಂಟ್ ಮಾಡಿದಾಗ ಕಿಡ್ನಿ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ, ನಮಗೆ ನಿಲ್ಲಿಸ್ಬೋದು. ಆದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ದೀರ್ಘಕಾಲದಿಂದ ಇರುವ ಕಿಡ್ನಿ ಕಾಯಿಲೆಯನ್ನು ನಮಗೆ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಡಯಾಲಿಸಿಸ್ ಸ್ಟಾರ್ಟ್ ಆದಮೇಲೆ ಕಂಟಿನ್ಯೂ ಮಾಡಬೇಕಾಗಿ ಬರ್ಬೋದು. ಡಾಕ್ಟರ್, ಇವಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಹೇಳಿದ್ರಿ, ಎಲ್ಲ ರೋಗಿಗಳು ಎಲ್ಲ ಕಿಡ್ನಿ ಪೇಷಂಟ್ಗಳಿಗೂ ಕೂಡ ಕಿಡ್ನಿ ಟ್ರಾನ್ಸ್ಪ್ಲಾಂಟನ್ನು ಮಾಡ್ಬೋದಾ? ಹೌದು, ಎಲ್ಲ ಕಿಡ್ನಿ ಪೇಷಂಟ್ಸ್ಗಳಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಆದರೆ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇದೆ. ಅಂದರೆ ಅವ್ರದ್ದು ಏಜ್ 60ಇಂದ ಕೆಳಗಿರಬೇಕು, 60 ವರ್ಷದಿಂದ ಕೆಳಗಿರಬೇಕು. ತುಂಬ ಏಜ್ ಆಗಿದ್ರೆ 70-75 ಆದರೆ ಆಪ್ರೇಷನ್ ರಿಸ್ಕೇ ಜಾಸ್ತಿ ಆಗ್ತದೆ ಅವರಿಗೆ. ಸೊ ಆ ಥರ ಬಿಲೋ 60 ಚೆನ್ನಾಗಿ ಫಿಟ್ ಇದ್ದರೆ 65 ವರ್ಷದ ಒಳಗಿದ್ದು ನಾವು 65 ಆದರೂ ನಾವು ತಗೋತೇವೆ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ. ಮತ್ತು ಇನ್ನೊಂದು ಮೇಜರ್ ಆಗಿರುವಂಥ ಹಾರ್ಟ್ ತೊಂದರೆ ಅಥವಾ ಲಿವರ್ ಫೇಲಿಯರ್ ಇರಬಾರ್ದು. ಸೊ ಅದು ಕೂಡ ಇದ್ದರೆ ಅದನ್ನು ಹಾರ್ಟ್ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಏನಾದರೂ ಬ್ಲಾಕ್ ಇದ್ದರೆ ಕ್ಲಿಯರ್ ಮಾಡಿದರೆ 6 ತಿಂಗಳು ಬಿಟ್ಟು ನಾವು ಟ್ರಾನ್ಸ್ಪ್ಲಾಂಟಿಗೆ ಹೋಗ್ಬೋದು. ಆದರೆ ಹಾರ್ಟ್ ತುಂಬಾ ವೀಕ್ ಇದ್ದು ಏನು ಪಂಪಿಂಗ್ 20%, 25% ಇದ್ದರೆ ನಮಗೆ ಆಪ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆಪ್ರೇಷನ್ಗೆ ಬಾಡಿ ಫಿಟ್ ಇರೋದಿಲ್ಲ. ಸೊ ಹಾರ್ಟ್ ಸಿವಿಯರ್ ಹಾರ್ಟ್ ಫೇಲಿಯರ್ ಅಥವಾ ಲಿವರ್ ಫೇಲಿಯರ್ ಅಥವಾ ತುಂಬಾ ಏಜ್ ಆಗಿದ್ದರೆ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಬಿಲೋ 60 ಫಿಟ್ ಆಗಿದ್ದರೆ ಬೇರೆ ಯಾವ ತೊಂದರೆ ಇಲ್ಲ ಎಕ್ಸೆಪ್ಟ್ ಫಾರ್ ಕಿಡ್ನಿ ಅಂತ ಆದರೆ ನಾವು ಎಲ್ಲ ಪೇಷಂಟ್ಗಳಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಫರ್ ಮಾಡ್ತೇವೆ. ಓಕೆ ಡಾಕ್ಟರ್, ಇವಾಗ ಪೇಷಂಟ್ಗಳಿಗೆ ಏನೆಲ್ಲ ರಿಕ್ವೈರ್ಮೆಂಟ್ ಬೇಕು ಅಂತ ಹೇಳಿದರೆ, ಕಿಡ್ನಿ ದಾನ ಮಾಡ್ಬೋದು ಯಾರಿಗೆಲ್ಲ ಮಾಡ್ಬೋದು ದಾನ? ಸೊ ಕಿಡ್ನಿ ಎಲ್ರಿಗೆ ದಾನ ಮಾಡ್ಬೋದು. ಅಂದರೆ ಒಂದು ಪೇಷಂಟಿಗೆ ದಾನಿಗಳಾಗಿ ಯಾರು ಬರ್ಬೋದು ಅಂತ ಕೇಳ್ಬೋದು ನಿಮಗೆ. ಸೊ ನಾವು ಏನಂತ ಹೇಳ್ತೇವೆ ಅಂದರೆ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಆಗಬೇಕಂತ ಹೇಳ್ತೇವೆ. ಅಂದರೆ ತಂದೆ ತಾಯಿ ಅಥವಾ ಅಣ್ಣ ತಮ್ಮ, ಅಕ್ಕ ತಂಗಿ ಅಥವಾ ಮಕ್ಕಳು ಅಥವಾ ಇದು ಗ್ರ್ಯಾಂಡ್ ಪೇರೆಂಟ್ಸ್, ಅಜ್ಜ ಅಜ್ಜಿ. ಸೊ ಇವರು ಇಷ್ಟು ಮಾತ್ರ ಫಸ್ಟ್ ಡಿಗ್ರಿ ರಿಲೇಟಿವ್ಸ್. ಸೊ ನಮ್ಮದು ಗೌರ್ಮೆಂಟ್ ಈಸಿಲಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಆದರೆ ಅಪ್ರೂವಲ್ ಕೊಡ್ತಾರೆ. ತುಂಬಾ ಲೀಗಲ್ ಪ್ರೊಸೆಸ್ ಇದೆ. ಸೊ ಪರ್ಮಿಷನ್ಸ್ ಎಲ್ಲ ಬೇಕಾಗ್ತದೆ. ಸೊ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಆದರೆ ಈಸಿಲಿ ಪರ್ಮಿಷನ್ ಕೊಡ್ತಾರೆ, ನಾವು ಮಾಡ್ಬೋದು. ಮತ್ತು ಬೇರೆ ಯಾರಾದರೂ ಅಂಕಲ್ ಕಸಿನ್ ಆ ಥರ ಕೊಡೋದಾದರೆ ಗೌರ್ಮೆಂಟ್ ಡೈರೆಕ್ಟಾಗಿ ಎಲ್ಲವೂ ಮಾಡೋದಿಲ್ಲ. ಸೊ ಬೆಂಗಳೂರಿಗೆಲ್ಲ ಹೋಗಿ ಪರ್ಮಿಷನ್ ಎಲ್ಲ ತಗೊಂಡು ಬರಬೇಕಾಗ್ತದೆ ಅವರಿಗೆ. ಸೊ ನಾವು ಕೇಳ್ತೇವೆ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಇದ್ದರೆ ಒಳ್ಳೆಯದು ಅಂತ. ಸೊ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಆದರೆ ಡೈರೆಕ್ಟ್ಲಿ ಪ್ರೊಸೀಡ್ ಮಾಡ್ಬೋದು. ಸೆಕೆಂಡ್ ಆಗಿ ಏನಂದರೆ ಬ್ಲಡ್ ಗ್ರೂಪ್. ಸೊ ಬ್ಲಡ್ ಗ್ರೂಪ್ ಓ ಪೇಷಂಟ್ ಇದ್ದರೆ ಯೂಶ್ವಲಿ ಓ ಮಾತ್ರ ಆಗ್ತದೆ, ಬೇರೆ ಬ್ಲಡ್ ಗ್ರೂಪ್ ಆಗೋದಿಲ್ಲ ಅವರಿಗೆ. ಸೊ ಎ ಇದ್ದರೆ ಎ ಅವರು ಕೊಡ್ಬೋದು ಮತ್ತು ಓ ಅವರು ಕೊಡ್ಬೋದು. ಸೊ ಬಿ ಬ್ಲಡ್ ಗ್ರೂಪ್ ಇದ್ದರೆ ಬಿ ಕೊಡ್ಬೋದು, ಓ ಕೊಡ್ಬೋದು. ಸೊ ಎ ಬಿ ಅಂತ ಬ್ಲಡ್ ಗ್ರೂಪ್ ಇದ್ದರೆ ಯಾರು ಬೇಕಾದರೂ ಕೊಡ್ಬೋದು, ಓ ಕೊಡ್ಬೋದು, ಎ ಕೊಡ್ಬೋದು, ಬಿ ಕೊಡ್ಬೋದು ಅಥವಾ ಎ ಬಿ ಕೊಡ್ಬೋದು. ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಅದು ಮ್ಯಾಟ್ರ್ ಆಗೋದಿಲ್ಲ ನಮಗೆ ಟ್ರಾನ್ಸ್ಪ್ಲಾಂಟಿಗೆ, ಅದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಟ್ರಾನ್ಸ್ಪ್ಲಾಂಟಿಗೆ. ಸೊ ಈ ಥರ ಇದ್ದರೆ ನಮಗೆ ಸುಲಭದಲ್ಲಿ ಮಾಡ್ಬೋದು. ಆದರೆ ಈಗ ತುಂಬಾ ರೀಸೆಂಟ್ ಅಡ್ವಾನ್ಸಸ್ ಆಗಿದೆ. ಸೊ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಇಲ್ಲದಿದ್ದರೂ ನಮಗೆ ಸ್ವಲ್ಪ ಸ್ಪೆಷಲ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಮಾಡ್ಬೋದು. ಆದರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ತದೆ ಟ್ರಾನ್ಸ್ಪ್ಲಾಂಟಿದು. ಹಾಗೆ ಮತ್ತು ಇನ್ನೊಂದೇನೆಂದರೆ ಡೋನರ್ಸ್. ಈಗ ಎಲ್ಲರನ್ನು ತಗೊಳ್ಬೋದಾ ಅಂತ ನೀವು ಕೇಳಿದ್ರಿ ಫಸ್ಟ್ ಕ್ವಶನ್. ಸೊ ಎಲ್ಲರನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ನಮಗೆ. ಯೂಶ್ವಲಿ 18 ವರ್ಷದಿಂದ 60 ವರ್ಷದವರ ಡೋನರ್ಸನ್ನು ಮಾತ್ರ ನಾವು ಸಿಲೆಕ್ಟ್ ಮಾಡ್ತೇವೆ. ಇನ್ನೊಂದಾಗಿ ಡೋನರ್ಸ್ಗಳಿಗೆ ಯಾವುದೇ ರೀತಿ ತೊಂದರೆ ಇರಬಾರ್ದು, ಅವರು ಪರ್ಫೆಕ್ಟ್ಲಿ ಹೆಲ್ದಿ ಇರಬೇಕು. ತೊಂದರೆ ಅಂದರೆ ಸಕ್ಕರೆ ಕಾಯಿಲೆ ಇರಬಾರ್ದು, BP ಇರಬಾರ್ದು, ಮತ್ತು ಯಾವುದೇ ರೀತಿ ಕ್ಯಾನ್ಸರ್ ಆ ಥರ ತೊಂದರೆ ಇರಬಾರ್ದು. ಸೊ ಯಾವುದೇ ಮೇಜರ್ ತೊಂದರೆ ಇರಬಾರ್ದು. ಸೊ ಮೇಯ್ನಾಗಿ ದಾನಿಗಳಿಗೆ ತೊಂದರೆ ಆಗಬಾರ್ದು. ಸೊ ಏನಾದರೂ ತೊಂದರೆ ಕಂಡು ಬಂದಲ್ಲಿ ನಾವು ಟೆಸ್ಟ್ ಮಾಡುವಾಗ ಕಿಡ್ನಿ ತೊಂದರೆನೂ ಇಡಬಾರ್ದು ಅವರಿಗೆ. ಸೊ ಟೆಸ್ಟ್ ಮಾಡುವಾಗ ಯಾವುದೇ ರೀತಿ ತೊಂದರೆ ಕಂಡು ಬಂದರೆ ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇವೆ ನಾವು. ಓಕೆ ಡಾಕ್ಟರ್, ಈ ಫಿಸ್ಟೂಲಾ ಅಂದರೆ ಏನು ಅಂತ? ಹಾಂ, ಸೊ ಡಯಾಲಿಸಿಸ್ ಪೇಷಂಟ್ಸ್ಗಳಿಗೆ ನಾವು ವಾರದಲ್ಲಿ 3 ಸಲ ಡಯಾಲಿಸಿಸ್ ಮಾಡಬೇಕಂತ ಹೇಳ್ತೇವಲ್ಲ. ಸೊ ಬಾಡಿಯಿಂದ ಮಿಷಿನಿಗೆ ರಕ್ತ ಹೋಗುತ್ತೆ. ಸೊ ನಾರ್ಮಲ್ ರಕ್ತ ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ 250 ml/minute, ಅಂದರೆ 1/4 ಲೀಟರ್ ರಕ್ತ ಹೋಗ್ತದೆ ಮಿಷಿನಿಗೆ 1 ನಿಮಿಷದಲ್ಲಿ. ಸೊ ಈಗ ನಮ್ಮದು ರಕ್ತನಾಳ ತುಂಬಾ ಚಿಕ್ಕದಿರ್ತದೆ.
ಸೊ ಅದರಿಂದ ಅಷ್ಟು ನಮಗೆ ರಕ್ತ ಇಮಿಡಿಯೇಟಾಗಿ ಒಂದು ಮಿನಿಟಲ್ಲಿ ತಗೊಳ್ಳಿಕ್ಕೆ ಆಗೋದಿಲ್ಲ ಚಿಕ್ಕ ಇದ್ದ ಕಾರಣ. ಫಿಸ್ಟುಲಾ ಅಂದರೆ ನಾವು 2 ರಕ್ತನಾಳ ಜೋಡಣೆ ಮಾಡುವಂಥದ್ದು. ಸೊ 2 ರಕ್ತನಾಳ ಜೋಡಣೆ ಮಾಡಿದರೆ ಅದು ನರ ದಪ್ಪ ಆಗ್ತದೆ, ರಕ್ತನಾಳ ದಪ್ಪ ಆಗ್ತದೆ. ಸೊ ಅದರಿಂದ ನಮಗೆ ಡಯಾಲಿಸಿಸ್ ಮಾಡ್ಬೋದು. ಸೊ ಒಮ್ಮೆ ಮಾಡಿದರೆ ಅದು ಪರ್ಮನೆಂಟ್. ಸೊ ಮತ್ತು ಕೈಯಿಂದಲೇ ಅವರಿಗೆ ಡಯಾಲಿಸಿಸ್ ಮಾಡ್ಬೋದು. ಸೊ ಬೇರೆ ಆಪ್ಷನ್ ಫಿಸ್ಟುಲಾ ಬಿಟ್ಟರೆ ನಾವು ಸ್ಟಾರ್ಟಿಂಗಿಗೆ ಅಂದರೆ ಪೇಷಂಟ್ ಬರುವಾಗ ಫಿಸ್ಟುಲಾ ಇರೋದಿಲ್ಲ ಅಲ್ಲ, ಸೊ ಆಗ ನಾವು ಕತ್ತಿಗೆ ಟ್ಯೂಬ್ ಹಾಕಿ ಅಥವಾ ಕಾಲಿಗೆ ಟ್ಯೂಬ್ ಹಾಕಿ ಡಯಾಲಿಸಿಸ್ ಮಾಡ್ತೇವೆ. ಸೊ ಅದು ಮಾಡಿ ಮತ್ತೆ ಒಮ್ಮೆ ಅವರು ಚೆನ್ನಾಗಾದ್ಮೇಲೆ ನಾವು ಫಿಸ್ಟುಲಾ ಮಾಡಿ ಅಂತ ಹೇಳ್ತೇವೆ. ಸೊ ಫಿಸ್ಟುಲಾ ಒಮ್ಮೆ ಅದು ಆಪ್ರೇಷನ್, ಚಿಕ್ಕ ಆಪ್ರೇಷನ್ ಅದೊಂದು. ಸೊ 2 ರಕ್ತನಾಳ ಕೂಡಿಸಿದರೆ 1 ತಿಂಗಳು ಬೇಕಾಗ್ತದೆ ರೆಡಿ ಆಗಲಿಕ್ಕೆ ಫಿಸ್ಟುಲಾ. ಅಲ್ಲಿ ತನಕ ಟ್ಯೂಬಿಂದಲೇ ಮಾಡಬೇಕಾಗಿ ಬರ್ತದೆ. ಸೊ ಒಮ್ಮೆ ಫಿಸ್ಟುಲಾ ರೆಡಿ ಆದಮೇಲೆ ಫಿಸ್ಟುಲಾದಲ್ಲಿ ಡಯಾಲಿಸಿಸ್ ಮಾಡಿ ಆಮೇಲೆ ಕಾಲಲ್ಲಿ ಅಥವಾ ಕತ್ತಲ್ಲಿರುವಂಥ ಟ್ಯೂಬನ್ನು ನಾವು ತೆಗಿತೇವೆ. ಸೊ ಈಗ ಕೆಲವು ಈಗ ಚಿಕ್ಕ ಮಕ್ಕಳಿರ್ಬೋದು ಅಥವಾ ತುಂಬಾ 70 ವರ್ಷ ಆದವರಲ್ಲಿ ರಕ್ತನಾಳ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅಂಥ ಪೇಷಂಟ್ಗಳಲ್ಲಿ ರಕ್ತನಾಳ ಚೆನ್ನಾಗಿಲ್ಲದಿದ್ದರೆ ನಾವು ಇನ್ನೊಂದು ಟ್ಯೂಬ್ ಅಂತ ಹೇಳ್ತೇವೆ, ಒಂದು ದಪ್ಪದ್ದು ಟ್ಯೂಬ್. ಅದನ್ನು ನಾವು ಟನಲ್ಡ್ ಡಯಾಲಿಸಿಸ್ ಕೆಥೆಟರ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ಎದೆಯಲ್ಲಿ ಹಾಕುವಂಥ ಟ್ಯೂಬ್, ಎದೆಯಲ್ಲಿರುವ ದೊಡ್ಡ ರಕ್ತನಾಳಕ್ಕೆ ನಾವು ಹಾಕ್ತೇವೆ. ಅದು ಸಾಧಾರಣ 6 ರಿಂದ 1 ವರ್ಷ ತನಕ ಬರ್ತದೆ ಆ ಟ್ಯೂಬ್. ಸೊ ಫಿಸ್ಟುಲಾ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಾವು ಆ ದೊಡ್ಡ ಟ್ಯೂಬ್ ಟನಲ್ ಡಯಾಲಿಸಿಸ್ ಕೆಥೆಟರ್ ಅಂತ ಹೇಳ್ತೇವೆ, ಅದು ಹಾಕಿಬಿಟ್ಟು ಡಯಾಲಿಸಿಸ್ ಮಾಡುವಂಥದ್ದು. ಸೊ ಫಿಸ್ಟುಲಾ ಬೇಸಿಕಲಿ ಡಯಾಲಿಸಿಸ್ ಮಾಡಲಿಕ್ಕೆ ಒಂದು ಆಕ್ಸಿಸ್ ಅಂತ ಹೇಳ್ತೇವೆ ನಾವು. ಓಕೆ ಡಾಕ್ಟರ್, ನೀವು ಆವಾಗಲೇ ಹೇಳಿದ್ರಿ ಈ ಶುಗರ್ ಪೇಷಂಟ್ ಅಥವಾ ಬಿ ಪಿ ಪೇಷಂಟ್ಗಳಿಗೆ ಈ ಕಿಡ್ನಿ ಸಮಸ್ಯೆ ಅನ್ನುವಂಥದ್ದು ಬರೋದು ಹೆಚ್ಚಾಗಿರುತ್ತೆ ಅಂತ. ಅಂಥವರು ತಮ್ಮ ಕಿಡ್ನಿಯನ್ನು ಯಾವ ರೀತಿ ಕಾಪಾಡ್ಕೊಳ್ಬೋದು ಅಂತ? ಸೊ ಈಗ ಕಿಡ್ನಿ ನಾನು ಹೇಳಿದ್ದೆ ಫಸ್ಟಿಗೆ ಸೈಲೆಂಟ್ ಆಗಿರ್ತದೆ, ಏನು ಗೊತ್ತಾಗೋದಿಲ್ಲ. ಸೊ ಈಗ ಸಕ್ಕರೆ ಕಾಯಿಲೆ ಸಹ ಹಾಗೆ, ಕರೆಕ್ಟ್ ಅಲ್ಲ? ಟೆಸ್ಟ್ ಮಾಡಿದ್ರಷ್ಟೇ ಗೊತ್ತಾಗ್ತದೆ, ಇಲ್ಲಾದರೆ ಪೇಷಂಟ್ಗಳಿಗೆ ಸಕ್ಕರೆ ಕಾಯಿಲೆ ಯಾವಾಗ ಸ್ಟಾರ್ಟ್ ಆಗಿದೆ ಖಂಡಿತ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಅವ್ರು ರುಟೀನ್ ಟೆಸ್ಟ್ ಬ್ಲಡ್ ಚೆಕ್ ಮಾಡುವಾಗ, ಈಗ ಶುಗರ್ ಎಲ್ಲರೂ ನೋಡ್ತಾರೆ, ಸೊ ಅದು ಒಳ್ಳೆಯದು. ಸೊ ನೋಡುವಾಗ ಶುಗರ್ ಜಾಸ್ತಿ ಬಂದರೆ ಸಕ್ಕರೆ ಕಾಯಿಲೆ ಇದೆ ಅಂತ. ಅದು ಯಾವಾಗ ಸ್ಟಾರ್ಟ್ ಆದದ್ದು ನಮಗೆ ಹೇಳಲಿಕ್ಕೆ ಬರೋದಿಲ್ಲ. 2 ವರ್ಷ ಮುಂಚೆ ಇರ್ಬೋದು, 5 ವರ್ಷ ಮುಂಚೆ ಇರ್ಬೋದು, 10 ವರ್ಷ ಮುಂಚೆ ಇರ್ಬೋದು. ಸೊ ಎಲ್ಲರೂ ಶುಗರ್ ಟೆಸ್ಟ್, ಬಿ ಪಿ ಟೆಸ್ಟ್ ಕಂಪಲ್ಸರಿಯಾಗಿ ಮಾಡಬೇಕು, ಅಟ್ಲೀಸ್ಟ್ ಅಬೌವ್ 30 ಇಯರ್ಸ್ ಅಂತ ಹೇಳ್ತೇವೆ. ಮೊದಲು 40 ಅಂತ ಹೇಳ್ತಿದ್ವಿ, ಈಗ ಕಾಯಿಲೆ ಬೇಗ ಬರ್ತಿದೆ. ಸೊ 30 ಇಯರ್ಸಿಂದಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಈಗ ಶುಗರಿಂದ ಕಿಡ್ನಿ ಡ್ಯಾಮೇಜ್ ಆಗಬೇಕಂದ್ರೆ ಮಿನಿಮಮ್ 10 ರಿಂದ 15 ವರ್ಷ ಬೇಕು. ಸೊ ಕೆಲವರಿಗೆ ನಾವು ಚೆಕ್ ಮಾಡುವಾಗಲೇ ಶುಗರ್ ಇರ್ತದೆ, ಕಿಡ್ನಿ ಡ್ಯಾಮೇಜ್ ಇರ್ತದೆ. ಹಾಗಂದರೆ ಅವರಿಗೆ ಕಿಡ್ನಿ ಇದು ಶುಗರ್ ಕಾಯಿಲೆ ತುಂಬ ಮೊದಲು 5 ವರ್ಷ ಮೊದಲೇ ಸ್ಟಾರ್ಟ್ ಆಗಿರ್ಬೋದು, 10 ವರ್ಷ ಮೊದಲೇ ಸ್ಟಾರ್ಟ್ ಆಗಿರ್ಬೋದು ಅಂತ ಹೇಳ್ತೇವೆ. ಸೊ ಅರ್ಲಿ ಡಿಟೆಕ್ಷನ್ ಅಂದರೆ ಬೇಗನೆ ನಾವು ಮಧುಮೇಹ ಅಥವಾ ರಕ್ತದೊತ್ತಡ ಈ ಥರ ಕಾಯಿಲೆಯನ್ನು ನಾವು ಬೇಗನೆ ನಾವು ಡಿಟೆಕ್ಟ್ ಮಾಡಿದರೆ ಅದರಿಂದ ಆಗುವಂಥ ತೊಂದರೆಗಳು, ಕಿಡ್ನಿಗೆ ಆಗುವಂಥ ತೊಂದರೆಗಳು, ಹಾರ್ಟಿಗೆ ಆಗುವಂಥ ತೊಂದರೆಗಳು, ಮೆದುಳಿಗೆ ಆಗುವಂಥ ತೊಂದರೆಗಳು. ಸೊ ನಾವೇನು ಕೇಳ್ತೇವೆ, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕಿಡ್ನಿ ಫೇಲಿಯರ್, ಸೊ ಇದೆಲ್ಲ ಆಗೋದು ಮಧುಮೇಹ ಮತ್ತು ಬಿ ಪಿ ಕಾಯಿಲೆಯಿಂದ. ಸೊ ಎಷ್ಟು ಬೇಗ ಬಿ ಪಿ ಕಾಯಿಲೆ ಇದೆ, ಶುಗರ್ ಕಾಯಿಲೆ ಇದೆ ಅಂತ ಗೊತ್ತಾಗಿ ಅದನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಿದರೆ ನೀವು ಎಲ್ಲ ಕಿಡ್ನಿ ಫೇಲಿಯರ್, ಹಾರ್ಟ್ ತೊಂದರೆ, ಸ್ಟ್ರೋಕ್ ಇದರಿಂದ ಎಲ್ಲ ದೂರ ಇರ್ತಾರೆ. ಹೌದು, ತಪ್ಪಿಸ್ಕೊಳ್ಬೋದು. ಸೊ ಇದು ಹೇಳ್ತೇವಲ್ಲ, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಸೊ ಚೆನ್ನಾಗಿ ಶುಗರಿಗೆ ಮತ್ತು ಬಿ ಪಿಗೆ ಟ್ರೀಟ್ಮೆಂಟ್ ಮಾಡಬೇಕು. ಇನ್ನೊಂದೇನು ನಾವು ನೋಡ್ತೇವಂದರೆ, ಬಂದು ಹೇಳ್ತಾರೆ ಪೇಷಂಟ್, ಡಾಕ್ಟ್ರೇ ನಾನು ಟ್ಯಾಬ್ಲೆಟ್ ತಗೋತೇನೆ ಬಿ ಪಿದು, ಶುಗರಿದು, ಆದರೂ ಜಾಸ್ತಿ ಇದೆ, ನಾನು ತಗೊಳ್ತೇನೆ, ಕಡಿಮೆ ಆಗೋದಿಲ್ಲ ಅಂತ. ಸೊ ಎಲ್ರಿಗೂ ಎಲ್ಲರ ದೇಹ ಬೇರೆ ಬೇರೆ ಇರ್ತದೆ. ಸೊ ಡೋಸ್ ಸಹ ಬೇರೆ ಬೇರೆ ಬೇಕಾಗ್ತದೆ. ಮತ್ತು ಕೆಲವರಿಗೆ 1 ಟ್ಯಾಬ್ಲೆಟಲ್ಲಿ ಕಂಟ್ರೋಲ್ ಆಗ್ತದೆ, ಕೆಲವರಿಗೆ 3 ಟ್ಯಾಬ್ಲೆಟಲ್ಲಿ ಕಂಟ್ರೋಲ್ ಆಗ್ತದೆ, ಕೆಲವರಿಗೆ ಟ್ಯಾಬ್ಲೆಟಲ್ಲಿ ಕಂಟ್ರೋಲ್ ಆಗೋದೇ ಇಲ್ಲ, ಇನ್ಸುಲಿನ್ ಬೇಕಾಗ್ತದೆ ತುಂಬ ಹೈ ಇದ್ದವರಿಗೆ, 400, 500 ಆ ಥರ ಇದ್ದವರಿಗೆ. ಸೊ ನಿಮ್ಮದು ಡಾಕ್ಟರ್ ಹತ್ರ ತೋರಿಸಿ ಶುಗರ್, ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳೋದು ಮಾತ್ರ ಅಲ್ಲ, ತಕ್ಕೊಂಡು ಕಂಟ್ರೋಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ತುಂಬಾ ಮುಖ್ಯ. ಸೊ ಈಗ ಎಲ್ಲರೂ ತಗೊಳ್ಬೇಕು ಅಂತ ಹೇಳ್ತಾರೆ, ನಾವೀಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಿದ್ದೇವೆ. ತಕ್ಕೊಂಡು ಕಂಟ್ರೋಲ್ ಇದ್ದರೆ ಅಷ್ಟೇ ಅದು ಸಕ್ಸಸ್ ಆಗೋದು ಟ್ರೀಟ್ಮೆಂಟ್. ಇಲ್ಲಾದರೆ 500 ಶುಗರಿಗೆ 1 ಟ್ಯಾಬ್ಲೆಟ್ ತಗೊಂಡು ನಾನು ತಗೊಂಡಿದ್ದೇನೆ ಮಾತ್ರೆ ಅಂತ ಹೇಳಿದರೆ ಅದು ಸಾಕಾಗೋದಿಲ್ಲ. ಯಾವಾಗ ತೊಂದರೆ ಆಗೋದು, ಒಂದು 10-15 ವರ್ಷ ಆದಮೇಲೆ ಕಿಡ್ನಿ ತೊಂದರೆ ಬರ್ತದೆ. ಸೊ ತೊಂದರೆ ಬಂದ ಮೇಲೆ, ಅಡ್ವಾನ್ಸ್ ಸ್ಟೇಜಿಗೆ ಹೋದ್ಮೇಲೆ ಅವರು ನಾನು ಇನ್ನೂ ತಗೋತೇನೆ ಅಂತ ಹೇಳಿದ್ರು ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಡಾಕ್ಟರ್, ನೀವು ಆವಾಗಲೇ ಹೇಳಿದ್ರಿ ಮೊದಲೆಲ್ಲ 40 ವರ್ಷ ಆದಮೇಲೆ ನಾವು ಹೇಳ್ತಾ ಇದ್ವಿ, ಇವಾಗ 30 ವರ್ಷಕ್ಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಈ ಕಿಡ್ನಿ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳಿಕ್ಕೆ ಕಾರಣ ಏನಿರ್ಬೋದು ಡಾಕ್ಟರ್? ಅದೇ ಈಗ ನಮ್ಮದು ಲೈಫ್ ಸ್ಟೈಲ್ ಚೇಂಜಸ್, ಒಬೇಸಿಟಿ
ತುಂಬ ದಪ್ಪ ಇರ್ತಾರೆ, ಮತ್ತು ಎಕ್ಸಸೈಸ್ ಸಿಗೋದಿಲ್ಲ, ತುಂಬ ಎಲ್ಲ ಟಿ ವಿ ಮುಂದೆ ಫೋನ್ ಮುಂದೆ ಇರ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಮತ್ತು ನೀವು ನೋಡಿರ್ಬೋದು, ಈಗ ನಿಮಗೆ ಮೊದಲೆಲ್ಲ ಮನೆಯದ್ದೇ ತಿಂತಿದ್ರು, ಈಗ ಔಟ್ಸೈಡ್ ಫುಡ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಪ್ರೊಸೆಸ್ಡ್ ಫುಡ್, ಪಿಜ್ಜಾ ಇರ್ಬೋದು, ಬರ್ಗರ್ ತಿನ್ನಬೇಡಿ ಅಂತ ಹೇಳೋದಲ್ಲ, ತಿನ್ಬೋದು, ಒಂದು 2 ವಾರಕ್ಕೊಮ್ಮೆ ಹಾಗೆ ತಿನ್ಬೋದು. ಆದರೆ ಇದು ಡೈಲಿ ತಿನ್ನುವಂಥದ್ದು, ಕೆಲವರು ತುಂಬ ವರ್ಕಿಂಗ್ ಪಾಪ್ಯುಲೇಷನ್ ಇರ್ತಾರೆ, ಅಂದರೆ ಅವರಿಗೆ ಟೈಮ್ ಸಿಗೋದಿಲ್ಲ ಕುಕ್ ಮಾಡಲಿಕ್ಕೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಹೋಗ್ತದೆ. ಸೊ ಈ ಥರ ಆದರೆ ಬೇಗನೆ ತೊಂದರೆ ಬರ್ತದೆ. ಡಾಕ್ಟರ್, ಈಗ ನಾರ್ಮಲ್ ಆಗಿ ಒಂದು ಪರ್ಸನ್ ದಿನದಲ್ಲಿ, ಆರೋಗ್ಯವಾಗಿದ್ದವರು ದಿನದಲ್ಲಿ ಎಷ್ಟು ನೀರು ಕುಡಿಬೇಕು ಅಂತ? ಸೊ ನೀರು ಸಾಧಾರಣ ಒಂದು 2.5 3 ಲೀಟರ್ ತನಕ ಕುಡಿಬೋದು. ಎಷ್ಟು ಅದಕ್ಕೆ ಲೆಕ್ಕ ಅಂತ ಏನಿಲ್ಲ. ಸೊ ಒಂದು 2.5 3 ಲೀಟರ್ ತನಕ ನೀರು ಕುಡೀರಿ ಅಂತ ಹೇಳ್ತೇವೆ ನಾರ್ಮಲ್ ಇದ್ದವರಿಗೆ. ಡಾಕ್ಟರ್, ಇವಾಗ ನಿಯಮಿತವಾಗಿ ಟೆಸ್ಟ್ಗಳನ್ನು ಮಾಡಿಸೋದು ಎಷ್ಟು ಇಂಪಾರ್ಟೆಂಟ್ ಅಂತ? ಅದೇ, ಈಗ ಕಿಡ್ನಿ ತೊಂದರೆ, ಈಗ ಶುಗರ್ ಕಾಯಿಲೆ ಇದ್ದವರಿಗೆ, BP ಕಾಯಿಲೆ ಇದ್ದವರಿಗೆ ಮಾತ್ರ ಬರಬೇಕಂತ ಇಲ್ಲ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಮಕ್ಕಳು ಇದ್ದಾರೆ, ಅವರಿಗೂ ಡಯಾಲಿಸಿಸ್ ಆಗ್ತಾ ಇದೆ. ಡಯಾಲಿಸಿಸ್ ಮಾಡಿ ಶಾಲೆಗೆ ಹೋಗ್ತಾರೆ. ಹೌದು, ಮಕ್ಕಳು. ಸೊ ಅವರಿಗೆ ಯಾಕೆ ಬಂತು ಕಿಡ್ನಿ? ಅವರಿಗೆ ಇದು ಆನುವಂಶಿಕವಾಗಿ ಬಂದಿದೆ, ಜೆನೆಟಿಕ್ ಪ್ರಾಬ್ಲಮ್ ಇದೆ, ಬಂದಿದೆ. ಸೊ ಅವ್ರು ಮಾಡ್ತಾ ಇದ್ದಾರೆ. ಕೆಲವರಿಗೆ ಒಂದು 30 ವರ್ಷದಲ್ಲಿ ಬರ್ತದೆ, ಚೆನ್ನಾಗಿರ್ತಾರೆ, 20-25 ವರ್ಷ ತನಕ ಚೆನ್ನಾಗಿರ್ತಾರೆ, ಸಡನ್ ಆಗಿ ಬರ್ತದೆ. ಸೊ ಯಾವಾಗಾದರೂ ಒಮ್ಮೆ ಯಂಗ್ ಇದ್ದವರು ಅಟ್ಲೀಸ್ಟ್ ಒಂದು 5 ವರ್ಷಕ್ಕೆ ಒಮ್ಮೆ ಹಾಗೆ ಬ್ಲಡ್ ಟೆಸ್ಟ್ ಮಾಡಿದರೆ ಒಳ್ಳೆಯದು. ಸೊ ಆಗ ಬ್ಲಡ್ ಟೆಸ್ಟ್ ಮಾಡಿದ್ರಷ್ಟೇ ನಮಗೆ ಬೇಗನೆ ಕಂಡುಹಿಡಿಬೋದು ಪ್ರಾಬ್ಲಮ್, ಮತ್ತು ಬೇಗನೆ ಟ್ರೀಟ್ಮೆಂಟ್ ಮಾಡ್ಬೋದು. ತುಂಬ ಸಲ ಏನಾಗ್ತದೆ ಅಂದರೆ, ನಮ್ಮದು ಟ್ರಾನ್ಸ್ಪ್ಲಾಂಟ್ ಮಾಡೋದು ಸಹ ಯೂಶ್ವಲಿ 25-30 ವರ್ಷದವರು. ಸೊ ಅವರಿಗೆ ತಂದೆ ತಾಯಿಯವರು ದಾನ ಮಾಡ್ತಾರೆ ಕಿಡ್ನಿ. ಸೊ ಅವರಿಗೆ ನೋಡಿ ಪ್ರಾಬ್ಲಮ್ ಬಂದಾಗ ಗೊತ್ತೇ ಆಗಲಿಲ್ಲ, ಅವರಿಗೆ ಲಾಸ್ಟ್ ಸ್ಟೇಜಲ್ಲಿ ಬಂದಿದ್ದಾರೆ. ಸೊ ಲಾಸ್ಟ್ ಸ್ಟೇಜಲ್ಲಿ ಬಂದರೆ ನಮಗೆ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಡಯಾಲಿಸಿಸ್ ಮಾಡಿ ಮತ್ತು ಮುಂದಕ್ಕೆ ಟ್ರಾನ್ಸ್ಪ್ಲಾಂಟ್ ಆಪ್ಷನ್ಸ್ ಕೊಡ್ತೇವೆ. ಸೊ ಒಮ್ಮೆ ಸ್ಕ್ರೀನಿಂಗ್ ಅಂದರೆ ಒಂದು ಚೆಕ್ ಮಾಡಿ ನೋಡಿದರೆ ಒಳ್ಳೆಯದು. ಅಟ್ಲೀಸ್ಟ್ ಗೊತ್ತಾಗ್ತದೆ ಹೇಗಿದೆ ಕಿಡ್ನಿ, ಮತ್ತು ಅದು ರಿಪೋರ್ಟ್ ಇಟ್ಕೊಂಡ್ರೆ ಮುಂದಕ್ಕೆ ಏನಾದ್ರು ಪ್ರಾಬ್ಲಮ್ ಆದರೆ ನಾರ್ಮಲ್ ಇತ್ತು ಅಂತ ಹೇಳ್ಬೋದು. ಸೊ ಚೆಕ್ ಮಾಡಿದರೆ ಒಳ್ಳೆಯದು. ಮತ್ತು ಶುಗರ್ ಕಾಯಿಲೆ, BP ಕಾಯಿಲೆ ಇದ್ದವರು ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಚೆಕ್ ಮಾಡಲೇಬೇಕು. ಅವ್ರದ್ದು ಶುಗರ್ ಚೆಕ್ ಮಾಡಬೇಕು, ಮತ್ತು ಒಂದು ಕ್ರಿಯಾಟಿನಿನ್ ಟೆಸ್ಟ್ ಚೆಕ್ ಮಾಡಬೇಕು, ಮತ್ತು ಯೂರಿನ್ ಅಂಶ ಚೆಕ್ ಮಾಡಬೇಕು. ಇದು ಮಾತ್ರ ಅಲ್ಲ, ಬೇರೆ ಕೂಡ ನಮ್ಮದು ಕೊಬ್ಬಿನ ಅಂಶ ಆಗ್ಬೋದು, ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ, ಅದನ್ನೆಲ್ಲ ಚೆಕ್ ಮಾಡಿಸ್ತಾ ಇರಬೇಕು. ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಮಾಡಲೇಬೇಕು 30 ಇಯರ್ಸ್ ಆದಮೇಲೆ. ಓಕೆ ಡಾಕ್ಟರ್, ಇವಾಗ ಡಯಾಲಿಸಿಸ್ ಮಾಡಿಸುವವರು ತಮ್ಮ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲನ್ನು ಯಾವ ರೀತಿ ಪಾಲಿಸಬೇಕು ಅಂತ? ಸೊ ಡಯಾಲಿಸಿಸ್ ಅಂದರೆ ತುಂಬಾ ಪೇಷಂಟ್ ಡಯಾಲಿಸಿಸ್ ಮಾಡುವವರಿಗೆ ಮೂತ್ರ ಇರುವುದಿಲ್ಲ, ಯೂರಿನ್ ಆಗೋದಿಲ್ಲ ಅವರಿಗೆ. ಸೊ ಒಂದು ದಿನಕ್ಕೆ ಒಂದು 50 ml 100 ml ಅಷ್ಟೇ ಯೂರಿನ್ ಬರ್ತದೆ ಅವರಿಗೆ. ಸೊ ನಾವು ದಿನನಿತ್ಯ ತುಂಬಾ ಫುಡ್ ತಗೊಳ್ಳುವಾಗ, ನೀರು ಕುಡಿಯುವಾಗ ತುಂಬಾ ಒಂದು ಅಟ್ಲೀಸ್ಟ್ 1 ರಿಂದ 1.5 ಲೀಟರ್ ನೀರು ಬರ್ತದೆ. ಸೊ ನೀರನ್ನು ತುಂಬ ಕಡಿಮೆ ಕುಡಿಬೇಕು ಅಂತ ಹೇಳ್ತೇವೆ. ಉಪ್ಪಿನ ಸೇವನೆ ತುಂಬಾ ಕಡಿಮೆ ಮಾಡಬೇಕು. BP ಜಾಸ್ತಿ ಆದರೆ ತೊಂದರೆ ಆಗುತ್ತೆ ಅವರಿಗೆ. ಸೊ ಡಯಾಲಿಸಿಸ್ ಮಾಡೋ ಪೇಷಂಟ್ಸಿಗೆ ಬೇರೆ ಏನು ತುಂಬ ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಈ ಪೊಟ್ಯಾಷಿಯಮ್ ಅಂಶ, ಫ್ರೂಟ್ಸ್, ಎಳ್ನೀರು, ನೀರು ಮತ್ತು ಉಪ್ಪನ್ನು ರಿಸ್ಟ್ರಿಕ್ಟ್ ಮಾಡ್ತೇವೆ. ಅವರಿಗೆ ಚೆನ್ನಾಗಿ ತಿನ್ನಿ ಅಂತ ಹೇಳ್ತೇವೆ. ಮೊಟ್ಟೆ, ನಾನ್ ವೆಜ್ ಎಲ್ಲ ತಿನ್ಬೋದು ಅಂತ ಹೇಳ್ತೇವೆ. ಯಾಕೆಂದರೆ ಅವರು ವೀಕ್ ಆಗಿರ್ತಾರೆ, ಬಾಡಿ ತುಂಬ ವೀಕ್ ಆದರೂ ಕಷ್ಟ. ಸೊ ಹಾಗಾಗಿ ನ್ಯೂಟ್ರಿಷನ್ ಮೇಂಟೈನ್ ಮಾಡಿ, ಸೊ ಪೌಷ್ಟಿಕ ಆಹಾರ ತಗೊಳ್ಳಿ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಇವಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಮಗೆ ಸ್ವಲ್ಪ ವಿವರಿಸ್ಬೋದಾ? ಸೊ ಆಲ್ರೆಡಿ ನಾನು ಹೇಳಿದ್ದೇನೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಾವೀಗ ಕಿಡ್ನಿ ಫೇಲ್ ಆದಮೇಲೆ ನಾವು ಆಪ್ಷನ್ ಕೊಡ್ತೇವೆ. ಸೊ ಈಗ ಕ್ರಿಯಾಟಿನಿನ್ ಆಲ್ರೆಡಿ 8-9 ಕಿಡ್ನಿ ಫೇಲ್ ಆಗ್ತಿದೆ ಅಂದರೆ ಆಗಲೇ ನಾವು ಹೇಳ್ತೇವೆ ಅವರಿಗೆ, ನಿಮಗೆ ಫ್ಯೂಚರಿಗೆ ಡಯಾಲಿಸಿಸ್ ಬೇಕಾಗ್ತದೆ, ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ. ಅಂದರೆ ಡೋನರ್ಸ್ ಯಾರಾದರೂ ಇದ್ದರೆ ನಮಗೆ ಕಿಡ್ನಿ ಫೇಲ್ ಆಗುವಾಗಲೇ ನಮಗೆ ರೆಡಿ ಮಾಡ್ಬೋದು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ. ಇದನ್ನು ನಾವು ಪ್ರಿಎಂಪ್ಟಿವ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಪ್ರಿಎಂಪ್ಟಿವ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಡಯಾಲಿಸಿಸ್ ಸ್ಟಾರ್ಟ್ ಆಗುವ ಮೊದಲೇ ನಾವು ಕಿಡ್ನಿ ಕಸಿ ಮಾಡುವಂಥದ್ದು. ಅಂದರೆ ಇದು ಲಾಸ್ಟ್ ಸ್ಟೇಜಲ್ಲಿ ಇರಬೇಕು. ಫಸ್ಟ್, ಸೆಕೆಂಡ್, ಥರ್ಡಲ್ಲೆಲ್ಲ ಮಾಡೋದಿಲ್ಲ. ಲಾಸ್ಟ್ ಸ್ಟೇಜಿಗೆ ಹೋದಾದಮೇಲೆ 5th ಸ್ಟೇಜಿಗೆ ಹೋಗಿ ಕಿಡ್ನಿ ಫೇಲ್ ಆಗಿ ಒಂದು ನಮಗೆ 2 ತಿಂಗಳು ಅಥವಾ 3 ತಿಂಗಳಲ್ಲಿ ಡಯಾಲಿಸಿಸ್ ಬರ್ತದೆ ಅಂತ ಶೂರ್ ಇರ್ತದೆ. ಸೊ ಆಗ ಇದು ಆಪ್ಷನ್ ಕೊಡ್ತೇವೆ. ಸೊ ಅದು ಮಾಡಿದರೆ ಬೆಸ್ಟ್ ಟ್ರೀಟ್ಮೆಂಟ್ ಅದು. ಯಾಕಂದರೆ ಅವ್ರ ಮೂತ್ರ ಇರ್ತದೆ, ಡಯಾಲಿಸಿಸ್ ಇರುವುದಿಲ್ಲ. ಸೊ ಬೆಸ್ಟ್ ಆಪ್ಷನ್ ಅದು. ಮತ್ತು ಇನ್ನೊಂದೇನೆಂದರೆ, ನಾವು ಕಂಪೇರ್ ಮಾಡಿದರೆ ಡಯಾಲಿಸಿಸ್ ಮಾಡ್ತಾ ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ, ಸೊ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಪೇಷಂಟ್ ಆಲ್ಮೋಸ್ಟ್ ನಾರ್ಮಲಿಗೆ ಬರ್ತಾರೆ. ಸೊ ಡಯಾಲಿಸಿಸ್ ಮಾಡುವಾಗ ಕೆಲವರಿಗೆ ಮಕ್ಕಳಾಗೋದಿಲ್ಲ,
ವೀಕ್ನೆಸ್ ಬರ್ತದೆ, ಬಿ ಪಿ ಲೋ ಆಗ್ತದೆ, ಸುಸ್ತಾಗ್ತದೆ, ವಾಂತಿ ಬರುವಂಥದ್ದು. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇರ್ತದೆ. ಆದರೆ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಆ ಕಿಡ್ನಿ ಎಲ್ಲ ಹಾಕಿರುವ ಕಿಡ್ನಿ ಎಲ್ಲ ಕೆಲಸ ಮಾಡ್ತದಲ್ಲ, ಸೊ ನಾರ್ಮಲ್ ಆಗ್ತಾರೆ ಅವರು. ಸೊ ಟ್ರಾನ್ಸ್ಪ್ಲಾಂಟ್ ಆಗಿ ಹೆರಿಗೆ ಆಗಿ ಮಕ್ಕಳಾದವರು ಇದ್ದಾರೆ. ಸೊ ಟ್ರಾನ್ಸ್ಪ್ಲಾಂಟ್ ಯಾವಾಗಲೂ ಬೆಟರ್ ಆಪ್ಷನ್ ಡಯಾಲಿಸಿಸಿಂದ. ಮತ್ತು ಒಮ್ಮೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ನಾವು ಹೇಳ್ತೇವೆ 90% ಕಿಡ್ನಿ ಆಲ್ಮೋಸ್ಟ್ ನಿಮಗೆ 15-20 ವರ್ಷ ತನಕ ಬರ್ತದೆ ಅಂತ. ಸೊ ನಾವು ಡಯಾಲಿಸಿಸ್ ಅಂತ ನೋಡಿದರೆ ನಮಗೆ 5 ವರ್ಷ 10 ವರ್ಷ ಆಗುವಾಗಲೇ ತೊಂದರೆ ಸ್ಟಾರ್ಟ್ ಆಗ್ತದೆ, ತುಂಬಾ ತೊಂದರೆ ಬರ್ತದೆ. ಸೊ ಯಾವಾಗಲೂ ಟ್ರಾನ್ಸ್ಪ್ಲಾಂಟ್ ಇಸ್ ಅ ಬೆಟರ್ ಆಪ್ಷನ್. ಡಾಕ್ಟರ್, ಇವಾಗ ಕಾರ್ಯಕ್ರಮದ ಕೊನೆಯದಾಗಿ ಕಿಡ್ನಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನೀವು ನಮ್ಮ ವೀಕ್ಷಕರಿಗೆ ಕಿವಿ ಮಾತನ್ನು ಹೇಳೋದಾದರೆ? ಸೊ ಎಲ್ಲರೂ ನಾವು ಏನು ಹೇಳೋದಂದರೆ ಅರ್ಲಿ ಡಿಟೆಕ್ಷನ್ ಇಸ್ ಬೆಟರ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಎಲ್ಲರೂ ಒಂದು ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡಿ ನೋಡಬೇಕಾಗ್ತದೆ. ಮೇಯ್ನ್ಲಿ ಶುಗರ್, ಬಿ ಪಿ ಮತ್ತು ಕಿಡ್ನಿದೊಂದು ಟೆಸ್ಟ್ ಮಾಡಿ ನೋಡಿದರೆ ಒಳ್ಳೆಯದು. ಸೆಕೆಂಡಾಗಿ ಹೆಲ್ದಿ ಲೈಫ್ ಸ್ಟೈಲ್, ಅಂದರೆ ನಿಮ್ಮದು ಎಷ್ಟೇ ಬ್ಯುಸಿ ಆಗಿರಲಿ, ನಿಮಗೆ ಟೈಮ್ ಇರೋದಿಲ್ಲ, ಗೊತ್ತಿರ್ತದೆ, ಯಾರಿಗೂ ಟೈಮ್ ಇರೋದಿಲ್ಲ ಈಗ. ಆದರೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಸೈಡಿಗೆ ಇಟ್ಕೊಂಡು ಎಕ್ಸಸೈಸ್ ಮಾಡುವಂಥದ್ದು, ಯಾವುದೇ ರೀತಿ ವಾಕಿಂಗ್ ಆಗಲಿ, ಜಿಮ್ ಆಗಲಿ, ಸ್ವಿಮ್ಮಿಂಗ್ ಯಾವುದು ಆಗ್ಬೋದು, ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಮಾಡಲೇಬೇಕು ಕಂಪಲ್ಸರಿ. ಮತ್ತು ನೀವು ಏನು ತಿಂತಿದ್ದೀರಾ ಅದನ್ನು ನೀವು ವಾಚ್ ಮಾಡಬೇಕು. ತುಂಬ ಅನ್ಹೆಲ್ದಿ ಫುಡ್ಸ್ ತಗೋಬೇಡಿ ಅಂತ ಹೇಳ್ತಾ ಇಲ್ಲ, ತಗೋಬೋದು. ನಿಮಗೆ 2 ವಾರಕ್ಕೊಮ್ಮೆ ನಿಮಗೆ ತಗೋಬೋದು, ಎಲ್ಲ ತಿನ್ಬೋದು ನಿಮಗೆ. ಆದರೆ ನೀವು ಬೇರೆ ದಿನ ನೀವು ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಡಯಟನ್ನು ಒಂದು ಫಾಲೋ ಮಾಡಬೇಕು, ನ್ಯೂಟ್ರಿಷಿಯಸ್ ಫುಡ್ ತಗೋಬೇಕು. ಈ ಥರ ಮಾಡಿದರೆ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಬಂದರೂ ಬೇಗನೆ ಗೊತ್ತಾಗ್ತದೆ, ಯಾಕಂದರೆ ನೀವು ಟೆಸ್ಟ್ ಮಾಡ್ತೀರಾ. ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ಇದ್ದರೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಕಿಡ್ನಿ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರಿ ಅಂತ ಅಂದ್ಕೊಳ್ತೇವೆ. ಡಾಕ್ಟರ್ ಸಾಕಷ್ಟು ಸಲಹೆಗಳನ್ನು ನೀಡಿದರು. ನಾನು ಮೊದಲಿನಲ್ಲೇ ಹೇಳಿದೆ, ಸಲಹೆಗಳನ್ನು ನಾವು ನೀಡ್ಬೋದು, ಮಾಹಿತಿಗಳನ್ನು ನಾವು ನೀಡ್ಬೋದು, ಜಾಗೃತಿಗಳನ್ನು ಮೂಡಿಸ್ಬೋದು. ಆದರೆ ಅದನ್ನು ನೀವು ಪಾಲಿಸುವಂಥದ್ದು ಅದು ನಿಮ್ಮ ಕೈಯಲ್ಲಿರುವಂಥದ್ದು ಅಂತ. ಕರೆಕ್ಟಾಗಿ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಫುಡ್ ಆಗಿರ್ಬೋದು, ಎಕ್ಸಸೈಸ್ ಮಾಡುವಂಥದ್ದು ಎಲ್ಲವನ್ನು ಮಾಡಿದರೆ ನಮ್ಮ ಕಿಡ್ನಿ ಆರೋಗ್ಯವನ್ನು ಖಂಡಿತವಾಗಿ ಕಾಪಾಡ್ಕೊಳ್ಬೋದು. ಮುಂದಿನ ವಾರ ಇನ್ನೊಂದು ವಿಚಾರದ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 24x7.